ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಹಣ್ಣೆಲ್ಲ ಕೊಟ್ಟಿದ್ರು. ಇನ್ನು ಹಣ್ಣೆಲ್ಲ ಹಾಗೆ ಇಟ್ಟರೆ ವೇಸ್ಟ್ ಆಗುತ್ತೆ. ಅದು ಅಲ್ಲದೆ ಒಂದೇ ಸತಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲನೂ ಹೆಚ್ಚಾಕ್ಬಿಟ್ಟು ಫ್ರೂಟ್ ಸಲಾಡ್ ಥರ ಮಾಡಿಬಿಡೋಣ ಅಂತ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರೋದು ಮತ್ತು ಚೆನ್ನಾಗಿಲ್ಲದಿರೋದೆಲ್ಲ ಬಿಸಾಕ್ಬಿಡೋಣ ಅಂತ. ಇವಾಗಂತೂ ಬಾಳೆಹಣ್ಣು ಮೊದಲಿನಂಗಲ್ಲ, ಬೇಗ ಕಪ್ಪು ಬಂದುಬಿಡುತ್ತೆ. ಕೆಮಿಕಲ್ ಹಾಕ್ತಾರೋ ಏನೋ ಗೊತ್ತಿಲ್ಲ, ಅದಕ್ಕೆ 2 ದಿವಸಕ್ಕೆ ಕಪ್ಪು ಬಂದುಬಿಡುತ್ತೆ. ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ಚೆನ್ನಾಗಿರೋದು ಚೆನ್ನಾಗಿಲ್ದಿರೋದೆಲ್ಲ ಹಾಕ್ಬಿಡೋಣ ಕ್ಲೀನ್ ಮಾಡಿಕೊಂಡು ಅಂತ ಕೂತಿದ್ದೀನಿ. ಇನ್ನು ಸುಮ್ಮನೆ ಇಟ್ಟರೆ ತಿನ್ನೋದಿಲ್ಲ ಹಾಗೇ. ಹಾಗಾಗಿ ಒಂದು ಮಾವಿನ ಹಣ್ಣು, ಆಪಲು ಮತ್ತು ಬಾಳೆಹಣ್ಣು ತೊಗೊಂಡಿದ್ದೀನಿ. ಮೂಸಂಬಿ ಇತ್ತು, ಕಿತ್ತಳೆ ಹಣ್ಣು ಇತ್ತು. ಕಿತ್ತಳೆ ಹಣ್ಣು ನನ್ನ ಮಗಳು ತಿನ್ಕೊಬಿಟ್ಟಿದ್ಲು. ಮೂಸಂಬಿ ಒಂದಿತ್ತು, ನಂಗೆ ಮೂಸಂಬಿ ಇಷ್ಟ ಆಗಲ್ಲ ಹಾಕಿದ್ರೆ, ಅದಕ್ಕೆ ನಾನು ಹಾಕಲಿಲ್ಲ. ಇದಿಷ್ಟನ್ನು ಹಾಕಿ ಮಾಡ್ಕೊಂಬಿಡೋಣ. ಮತ್ತು ಮನೆಯಲ್ಲೂ ಪೂಜೆ ಮಾಡಿದ್ನಲ್ಲ, ಅದು ಒಂದು ಬಾಳೆಹಣ್ಣಿತ್ತು, ಅದನ್ನು ಹಾಕ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಹಣ್ಣುಗಳಿದ್ದಾಗ ಹೀಗೇ. ಆಮೇಲೆ ಕೆಲವೊಂದು ಇವಾಗ ನೋಡಿ ಆಪಲ್ ಅಷ್ಟು ಚೆನ್ನಾಗಿದೆ ಮೇಲೆ ನೋಡೋಕ್ಕೆ. ಸೊ ಮೇಲೆ ನೋಡೋಕೆ ಆಪಲ್ ಅಷ್ಟು ಚೆನ್ನಾಗಿದೆ, ಒಳಗಡೆ ಸ್ವಲ್ಪ ಹೊಟ್ಟೆ ಹೋಗಿತ್ತು. ಗೊತ್ತೇ ಆಗಲ್ಲ. ಆಪಲ್ಲು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ತೊಗೊಳ್ಳುವಾಗ, ಒಳಗಡೆ ಕಪ್ಪಾಗ್ಬಿಟ್ಟಿರುತ್ತೆ. ಇವಾಗಿನ ಹಣ್ಣುಗಳಂತೂ ಹೇಗೆ ಅಂತಲೇ ಗೊತ್ತಾಗಲ್ಲ. ಹಾಗೆ ಮಾವಿನ ಹಣ್ಣನ್ನು ಅದ್ರ ಜೊತೆಲೆ ಮಿಕ್ಸ್ ಮಾಡಿಬಿಟ್ಟೆ ಚೆನ್ನಾಗಿರುತ್ತೆ ಅಂತ, ರಸಾಯನ ಥರ ಚೆನ್ನಾಗಿರುತ್ತೆ ಅಂತ. ಗಮ್ ಅಂತಿತ್ತು ಮಾವಿನ ಹಣ್ಣಂತೂ ಹಾಕಿದ್ದು. ಇದೇ ಫಸ್ಟ್ ಟೈಮ್ ಮಾವಿನ ಹಣ್ಣು ಹಾಕಿದ್ದೆ ರಸಾಯನಕ್ಕೆ. ಫಸ್ಟ್ ಎಲ್ಲ ಹಾಕ್ತಾ ಇರಲಿಲ್ಲ. ಸೊ ಇತ್ತಲ್ವ, ಅದೊಂದೇ ಒಂದು ಇವಾಗ ಎಲ್ಲರಿಗೂ ತಿನ್ನಬೇಕು ಅನ್ಸುತ್ತಲ್ವ, ಅದ್ರ ಬದಲು ಇದ್ರ ಜೊತೆಲಿ ಹಾಕ್ಬಿಟ್ರೆ ಎಲ್ಲರಿಗೂ ತಿನ್ನೋಕ್ಕಾಗತ್ತೆ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಹೆಚ್ಚಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿತ್ತು ಮಾವಿನ ಹಣ್ಣು. ಅದು ರಸಪುರಿ ಅಲ್ವಾ, ಹಾಗಾಗಿ ಸ್ವಲ್ಪ ಹುಳಿ ಅಂಶ ಇತ್ತು ಜಾಸ್ತಿ, ಇಲ್ಲಾಂತಿದ್ರೆ ಸ್ವೀಟ್ ಇರ್ತಿತ್ತು. ಆದರೂ ಒಂಥರ ಚೆನ್ನಾಗಿತ್ತು ಹುಳಿಯಾಗೆ. ಮಾವಿನ ಹಣ್ಣು, ಬಾಳೆಹಣ್ಣು ಎಲ್ಲ ಹಾಕಿ ಮಾಡಿ ಮಿಕ್ಸ್ ಮಾಡಿಬಿಟ್ಟೆ. ಆರಾಮಾಗಿ ಒಂದು ಟೈಮಿಗೆ ತಿನ್ಕೊಂಬಿಟ್ವಿ. ಇಲ್ಲ ಅಂದಿದ್ರೆ ಅಷ್ಟು ಹಣ್ಣನ್ನು ಎಸಿಬೇಕಾಗಿತ್ತು. ಆ ಥರ ಅಂದರೆ ತಿನ್ನೋದಕ್ಕೆ ಹೋಗಲ್ಲ, ಹಾಗಾಗಿ ವೇಸ್ಟ್ ಆಗಿಬಿಡುತ್ತೆ, ಆವಾಗ ಬಿಸಾಕಬೇಕಾಗತ್ತೆ. ಅದಕ್ಕೆ ಈ ಥರ ಮಾಡಿಬಿಟ್ಟೆ ಬೆಸ್ಟ್ ಅಂತ. ಇದಕ್ಕಿಂತ ಜೇನುತುಪ್ಪ, ಹಾಲು, ಮೊಸರು ಮತ್ತು ಸಕ್ಕರೆ, ಡ್ರೈ ಫ್ರೂಟ್ಸ್ ಹಾಕೋರು, ದ್ರಾಕ್ಷಿ, ಗೋಡಂಬಿ ಇವೆಲ್ಲ ಹಾಕಿ ಮಾಡ್ತಾರೆ. ನನಗೆ ಇಷ್ಟ ಆಗಲ್ಲ ಹಾಲೆಲ್ಲ ಹಾಕಿದ್ರೆ, ಹಾಗಾಗಿ ನಾನೇನು ಹಾಕಲ್ಲ. ಇದಕ್ಕೆ ಬರೀ 1-2 ಸ್ಪೂನಷ್ಟು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಇಡಬೇಕು. 2 ನಿಮಿಷ ಇಟ್ಟರೆ ಅದು ಸಕ್ಕರೆ ಎಲ್ಲ ಕರಗುತ್ತೆ, ಆಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತಕ್ಷಣ ತಿನ್ನೋಕೆ ಹೋಗಬಾರ್ದು, ಕರ ಅನ್ನತ್ತೆ ಸಕ್ಕರೆ. ಹಾಗಾಗಿ 1-2 ನಿಮಿಷ ಬಿಟ್ಟು ಆಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗೂ ಇದೆ, ಮ್ಯಾಂಗೋ ಎಲ್ಲ ಹಾಕಿರೋದ್ರಿಂದ. ಅದಕ್ಕೆ 1-2 ನಿಮಿಷ ಮುಚ್ಚಿಕ್ಬಿಡ್ತೀನಿ. ನೀಟಾಗಿ ನೀರು ಬಿಟ್ಕೊಳ್ಳಿ. ಅದು 1-2 ನಿಮಿಷ ಆಯಿತು, ನಾನು ತೊಗೊಂಡು ತಿಂತಾ ಇದ್ದೀನಿ. ಇನ್ನು ನನ್ನ ಮಗಳು ಮನಗಿದ್ಲು, ಅವಳು ಎದ್ಬಿಟ್ಟು ತಿಂದ್ಬಿಟ್ಟು ಹೇಳ್ತಾಳೆ ನೋಡಿ ಹೇಗಿರುತ್ತೆ ಅಂತ. ನಾನು ಮಾತ್ರ ಹಾಕ್ಕೊಂಡು ತಿಂತಾಯಿದ್ದೀನಿ. ನನ್ನ ಮಗಳು ಮಗ ಇಬ್ಬರು ಮನಗಿದ್ರು, ಹಾಗಾಗಿ ನಾನು ತಿನ್ನೋಣ ಅಂದ್ಬಿಟ್ಟು ಅನ್ನಿಸ್ತು, ಹಾಗಾಗಿ ತಿಂದೆ. ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಊರಿಗೆ ಹೋಗಿ ಬಂದ್ವಲ್ಲ, ಹಾಗಾಗಿ ತಲೆಗೆ ಎಣ್ಣೆನೇ ಹಚ್ಚಿರಲಿಲ್ಲ. ಸಿಕ್ಬಿಡ್ಸೋಕ್ಕಾಗಲ್ಲ ತಲೆಗೆ ಎಣ್ಣೆ ಹಚ್ಚಿಲ್ಲ ಅಂದರೆ. ಹಾಗಾಗಿ ಅವಳಿಗಾಗೆ ಫ್ರೂಟ್ ಸಲಾಡ್ ಹಾಕೊಟ್ಬಿಟ್ಟು ತಲೆಗೆ ಎಣ್ಣೆ ಹಚ್ಚೋಣ ಅಂದ್ಬಿಟ್ಟು ಕೂತಿದ್ದೀನಿ. ತಿಂತಾ ಇದ್ದಾಳೆ, ಹಾಗೆ ಹೇಳ್ತಾಳೆ ನೋಡಿ ಹೇಗಿದೆ ಅಂತ. ಅವಳ ತಲೆಗಂತೂ ಎಣ್ಣೆ ಹಚ್ಚಿದ್ರೆ ಬಾಚೋದು ತುಂಬ ಕಷ್ಟ, ಉದ್ದ ಇರೋದ್ರಿಂದ. ಹಾಗಾಗಿ ನಾನು ಎಣ್ಣೆ ಹಚ್ಕೊಂಡಾದ್ಮೇಲೆ ಮಾವಿನ ಹಣ್ಣು ಇದೆಯಲ್ವ, ಅದು ಹುಳಿ ಅನಿಸ್ಬಿಟ್ಟಿದೆ. ಹಾಗಾಗಿ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದಾನೆ ಅವನು. ಚೆನ್ನಾಗಿದ್ಯವ್ವ, ಹುಳಿ ಅಲ್ವಾ ಮಾವಿನ ಹಣ್ಣು? ನಂಗೆ ನೋಡಿ ಅನಿಸ್ತಿಲ್ಲ. ಅದೇ ಕಿತ್ಲೆನು ಮೂಸಂಬಿ ಹುಳಿ. ಕಿತ್ಲೆನು ಮೂಸಂಬಿ ಏನು ಹಾಕಿಲ್ಲ ಅದಕ್ಕೆ. ಅಲ್ಲ ಕೇಳಿಸ್ಕೊ ಅಮ್ಮ, ಬೆಳಿಗ್ಗೆ ತಿಂದಿದ್ದು ಕಿತ್ಲೆನು ಸಕ್ಕತ್ ಹುಳಿ ಇತ್ತು, ಅದಕ್ಕೆ ಲೇಟ್ ಇತ್ತು ತಿನ್ನಕ್ಕೆ. ಇನ್ನ ಒಂದು ಮೂಸಂಬಿ ಹಂಗೆ ಇರ್ಬೇಕು. ತಿಂತೀನಿ ಬಿಡು. ಇದಕ್ಕೆ ಬರೀ ಆಪಲ್ಲು, ಒಂದು ಮ್ಯಾಂಗೋ ಹಣ್ಣು ಮತ್ತೆ ಬಾಳೆಹಣ್ಣು ಇದ್ವೆಲ್ಲ ಅವೆಲ್ಲ ಕುಯ್ದಾಕ್ಬಿಟ್ಟು ಸೂಪರ್ ಚೆನ್ನಾಗಿದೆ. ನಂಗೆ ಇದ್ರಲ್ಲಿ ಜಾಸ್ತಿ ಯಾವ್ದು ಇಷ್ಟ ಆಗಿದ್ದು, ಬನಾನಾ ಅಲ್ಲ, ಮ್ಯಾಂಗೋನು ಅಲ್ಲ, ಆಪಲ್ಲು. ಎಷ್ಟು ಕ್ರಿಸ್ಪಿ ಆಗಿದೆ ಗೊತ್ತಾ, ಅದು ಚಿಪ್ಸ್ ತರ. ಸೊ ಹಾಯ್, ಗುಡ್ ಈವ್ನಿಂಗ್. ಇವತ್ತು ಬಂದು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನು ಮಾಡಿಲ್ಲ, ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ಬೆಳಿಗ್ಗೆ ಬಂದು ದೇವಸ್ಥಾನಕ್ಕೆ ಹೋಗಿದ್ದು. ಮತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಸ್ನಾನ ಮಾಡಿದ ಬಟ್ಟೆ ಎಲ್ಲ ತುಂಬ ಇತ್ತು, ವಾಶ್ ಮಾಡ್ತಾ ಇದ್ದೆ. ಹಾಗಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಾಡಿಲ್ಲ, ಅಡುಗೆನೂ ಮಾಡಿಲ್ಲ, ಬರೀ ಪುಳಿಯೋಗರೆ ಗೊಜ್ಜಿತ್ತು ಕಲಿಸ್ಕೊಂಡು ತಿಂದ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ದೆ. ಹಾಗಾಗಿ ಅಡುಗೆ ಮಾಡಿರಲಿಲ್ಲ. ಅಡುಗೆ ಮಾಡೋಣ ಅಂತ ಇವಾಗ ಬಂದೆ ಕಿಚನ್ಗೆ.
ಅಡುಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಟೊಮೆಟೊ ಬಾತ್ ಮಾಡು ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ನಿನ್ನೆ ದೇವಸ್ಥಾನದಲ್ಲಿ ತಿಂದಿದ್ವಲ್ಲ ಪ್ರಸಾದ ಚೆನ್ನಾಗಿತ್ತು, ಅದನ್ನೇ ತಿನ್ಬೇಕು ಅನ್ನಿಸ್ತಾ ಇದೆ ಅಂದ್ರು, ಹಾಗಾಗಿ ಅದೇ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಡುಗೆ ಬೇಡ ಅಂದ್ಬಿಟ್ಟು ಏನದ ಹೋಗಲಿ ಕುಯ್ದಿಟ್ಟಿರೋ ಟೊಮೆಟೊ ಈರುಳ್ಳಿ ಎತ್ಕೋಬೇಕು, ಅದಕ್ಕೆ ಅದನ್ನೇ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ. ಇವತ್ತೇನು ರುಬ್ಬಿ ಏನೋ ಹಾಕಲ್ಲ ನಾನು, ಹಾಗೆ ಪ್ಲೈನಾಗಿ ಮಾಡ್ತೀನಿ, ಮಾಮೂಲಿ ರೆಗ್ಯುಲರ್ ಆಗಿ ಹೆಂಗ್ ಮಾಡ್ತೀನಿ ಅಂತ. ಹಾಗೆ ಮೊದಲೊಂದ್ಸತಿ ರುಬ್ಬಿ ಹಾಕಿ ಮಾಡೋದನ್ನ ತೋರಿಸಿದ್ನಲ್ವಾ, ಇದು ಹಾಗೆ ಪುಡಿ ಹಾಕ್ಬಿಟ್ಟು ಮಾಡೋಣ. ಸ್ವಲ್ಪ ಅಯ್ಯಪ್ಪ ನಮ್ಮ ಹುಡುಗರು ಅಂತೂ ಗಲಾಟೆ ಮಾಡಿ ಮಡಗ್ತಾರೆ ನೋಡು. ಏನೋ ಹೇಳ್ಬಿಡ, ಹೇಳೋ ಏನು ಹೇಳೋ. ಅದಂತೂ ನಗ್ತಾ ಬಿದ್ದೈತೆ, ನಾನಂತೂ ಸ್ವೀಡಿ ಮಾಡ್ಕೊತೀನಿ ಈ ತರ ದಪ್ಪ ದಪ್ಪಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ದಪ್ಪ ದಪ್ಪಕ್ಕೆ ಟೊಮೆಟೊ, ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿದೆ. ಸೊ ಸ್ಪೈಸಸ್ ಎಲ್ಲ ಹಾಕಿ ಮಾಡೋಣ ಬನ್ನಿ. ನೆನೆದು ವ್ಲಾಗೇ ಅಪ್ಲೋಡ್ ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಸೊ ವ್ಲಾಗ್ನ ಎಡಿಟ್ ಮಾಡಬೇಕು, ಇನ್ನೂ ಎಡಿಟ್ ಮಾಡಿಲ್ಲ. ಹೇಳಿದ್ನಲ್ಲ ಮನೆ ಕೆಲಸಗಳೇ ಜಾಸ್ತಿ ಇತ್ತು, ಹಾಗಾಗಿ. ಅದು ಅಲ್ಲದೆ ನಾನು ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ತಾ ಇದ್ದೆ ಅಂದರೆ ಲಿಂಕ್ ಕೊಟ್ಟಿದ್ದೀನಿ, ಇಂಟ್ರೆಸ್ಟ್ ಇರೋರು ಹೋಗಿ. ಏಯ್ ಪಾಪ ಎಷ್ಟು ಗಲಾಟೆ ಮಾಡ್ತಾರಪ್ಪ. ಲಿಂಕ್ ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಹೋಗಿ ನೋಡಿ ಯೂಟ್ಯೂಬ್ ವ್ಲಾಗ್ನ ಅಂತ ಹೇಳ್ತಾ ಇದ್ದೆ. ಬಟ್ ಅದು ಓಪನ್ ಆಗಿಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ. ಕೆಲವರು ಮೆಸೇಜ್ ಮಾಡಿದ್ರು ಲಿಂಕ್ ಓಪನ್ ಆಗ್ತಾ ಇಲ್ಲ ಅದು ನೀವು ಕೊಟ್ಟಿರೋದು ಅಂತ. ನಂಗೆ ಅಲ್ಲಿವರೆಗೂ ಗೊತ್ತೇ ಆಗಿಲ್ಲ ಅದು ಲಿಂಕ್ ಓಪನ್ ಆಗಿಲ್ಲ ಅಂತ. ಸೊ ಇವತ್ತು ರೆಡಿ ಮಾಡಿದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ಹಾಕ್ತೀನಲ್ಲ, ಅವಾಗ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕೊಡ್ತೀನಿ, ಓಪನ್ ಆಗುತ್ತೆ. ನನಗೂ ಗೊತ್ತೇ ಇಲ್ಲ, ನಾನು ಗಮನಿಸ್ಕೊಂಡೇ ಇಲ್ಲ, ಹಾಗಾಗಿ. ಸೊ ಇವಾಗ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ. ಕಸೂರಿ ಮೇಥಿ, ಚಕ್ಕೆ, ಮತ್ತೆ ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಮತ್ತೆ ಅನಾನಸ್ ಹೂವು, ಇದಿಷ್ಟು ಹಾಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಹಾಕೋಣ. ಈರುಳ್ಳಿನ ದಪ್ಪ ದಪ್ಪಕ್ಕೆ ಹಾಕೊಳ್ಳೋಣ, ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು, ಬಾಯಿಗೆ ಸಿಗತ್ತೆ. ಹಾಗಾಗಿ ನನಗೂ ಗೊತ್ತಿಲ್ಲ, ನನ್ನ ದೇವಸ್ಥಾನದಲ್ಲಿ ಹೀಗೆ ಮಾಡಿದ್ದು, ಹಾಗಾಗಿ ಅದೇ ಥರನೇ ದಪ್ಪ ದಪ್ಪಕ್ಕೆ ಹಾಕು ಅಂತ ನಮ್ಮ ಯಜಮಾನ್ರು ಹೇಳೋರು, ಹಾಗಾಗಿ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು ದೇವಸ್ಥಾನದ್ದು. ಅಂದ್ರೆ ದೇವಸ್ಥಾನದ ಪ್ರಸಾದ ಅಂದಮೇಲೆ ಪ್ರಸಾದನೇ ಅಲ್ವಾ, ಅದು ದೇವ್ರ ಶಕ್ತಿ ಇರುತ್ತೆ. ಹಾಗಾಗಿ ದೇವಸ್ಥಾನದಲ್ಲಿ ಏನೇ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ ರುಚಿ. ಅರ್ಧ ನಮ್ಮ ಕೆಲಸ ಇದ್ರೆ ಅರ್ಧ ದೇವ್ರ ಶಕ್ತಿ ಆ ಥರ ಇರುತ್ತೆ. ಏನಮ್ಮ, ದೇವ್ರ ಶಕ್ತಿ ಆ ಥರ ಇರುತ್ತೆ. ಹಾಗಾಗಿ ಪ್ರಸಾದ ತುಂಬ ರುಚಿಯಾಗಿ ಬರುತ್ತೆ. ನಾವೇನೇ ಹಾಕಿದ್ರು ಅಷ್ಟು ರುಚಿ ಬರಲ್ಲ, ಆದರೂ ಪ್ರಯತ್ನ ಪಡೋಣ ಅಂದ್ಬಿಟ್ಟು ಅದೇ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ದೇವಸ್ಥಾನದ ಪ್ರಸಾದದ ಮುಂದೆ ಯಾವ ಅಮೃತನೂ ಚೆನ್ನಾಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ದೇವ್ರಿಗೆ ಮಾಡಿಬಿಟ್ಟು ನೈವೇದ್ಯ ಮಾಡಿಬಿಟ್ರೆ ಸಾಕು, ಅದರಲ್ಲಿ ದೇವ್ರ ಶಕ್ತಿ ಎಲ್ಲ ತುಂಬಿಟ್ಟಿರ್ತಾನಲ್ಲ, ಹಾಗಾಗಿ ಎಷ್ಟು ತಿಂದ್ರೂ ಪ್ರಸಾದ ಕಡಿಮೆನೇ ಅನಿಸುತ್ತೆ, ಅಷ್ಟು ರುಚಿ ಇರುತ್ತೆ. ಸೊ ಅದಕ್ಕೆ ಅದೇ ಥರ ಮೆಥಡಲ್ಲಿ ಮಾಡೋಣ ಅಂತ. ಮಳೆ ಬೇರೆ ಹಿಡ್ಕೊಂಡಿದೆ ಅಲ್ವಾ, ಹಾಗಾಗಿ ಅನ್ನ ಸಾಂಬಾರು ತಿನ್ನೋಕೆ ಬೋರ್ ಅಂತೆ. ಈ ಥರ ಸ್ಪೈಸಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವಾ, ಚಳಿಗೆ ಬಿಸಿಯಾಗಿ ರುಚಿಯಾಗಿ ತಿಂದರೆ. ಹಾಗಾಗಿ ಮಾಡ್ತಾ ಇದ್ದೀನಿ ರೈಸ್ ಬಾತ್, ಟೊಮೆಟೊ ರೈಸ್ ಬಾತ್. ವ್ಲಾಗ್ ಎಡಿಟ್ ಮಾಡಿ ಹಾಕ್ತೀನಿ ನೋಡಿ, ಅದಕ್ಕೂ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡೋರು, ಇನ್ಸ್ಟಾಗ್ರಾಮಲ್ಲಿ ನೋಡೋರು ಇವತ್ತು ಕರೆಕ್ಟಾಗಿ ಚೆಕ್ ಮಾಡಿ ನಾನು ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ನೋಡೋರು ಬಂದು ಆ ಲಿಂಕ್ನ ಕ್ಲಿಕ್ ಮಾಡಿ ಯೂಟ್ಯೂಬ್ ಚಾನಲ್ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ, ಆಯಿತಾ? ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಬೆಳಿಗ್ಗೆನೆ ಬಂದು ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟಿದ್ದೆ, ಒಗ್ದಾಕಿ ಎತ್ಕೊಂಡು ಬಂದ್ಬಿಟ್ಟೆ, ಎಲ್ಲ ಒಣಗೋಗಿತ್ತು. ಒಂದು ಚೂರು ಯಾಮಾರಿ ಇದ್ರೂ ಮಳೆ ಬಂತಲ್ಲ ಎಲ್ಲ ನೆಂದೋಗ್ಬಿಡ್ತಿತ್ತು. ನನ್ನ ಮಗ ಅದು ಸಿಕ್ಕಾಬಟ್ಟೆ ಮಾತಾಡ್ತಾನೆ, ಯಾವಾಗಲೂ ಹಿಂಗೆ ಮಾಡ್ತಾನೆ, ವಾಯ್ಸ್ ಓವರ್ ಕೊಡಂಗೆ ಮಾಡ್ಬಿಡ್ತಾನೆ. ನೋಡ್ರಿ ಎಷ್ಟು ಗಲಾಟೆ, ಬ್ಯಾಕ್ ಗ್ರೌಂಡಲ್ಲಿ ಸೌಂಡ್ ಕೇಳಿಸ್ತಾನೆ ಇರುತ್ತೆ ಒಂದು. ಅದೇನಾಗುತ್ತೆ, ನ್ಯಾಚುರಲ್ ಆಗಿ ವಾಯ್ಸ್ ಇದ್ರೆ ಚಂದ. ಇವಾಗ ಮಾತಾಡ್ತಾ ಅಡುಗೆ ಮಾಡುವಾಗ ನಿಮ್ಮ ಜೊತೆ ಚೆನ್ನಾಗಿರುತ್ತೆ. ವಾಯ್ಸ್ ಓವರ್ ಕೊಡೋದು ಅಷ್ಟು ಚೆನ್ನಾಗೂ ಇರಲ್ಲ, ಕಂಫರ್ಟಬಲ್ ಇರಲ್ಲ, ಒಂಥರ ಫೇಕ್ ಅಂತ ಥರ ಫೀಲ್ ಆಗಿಬಿಡುತ್ತೆ. ಹಿಂಗೆ ಅಡುಗೆ ಮಾಡ್ತಾ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನನಗಿಷ್ಟ. ನಿಮ್ಗೆ ಹೆಂಗೆ ಅನ್ಸುತ್ತೆ ಹೇಳಿ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನಲ್ಲಿ. ಸೊ ಇದು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ, ಆನಂತರ ಟೊಮೆಟೊ ಆಡ್ ಮಾಡ್ತೀನಿ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ವ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಕರೆಂಟ್ ಔಟ್ ಹೋಯಿತು.
ಎಷ್ಟು ನಿಮಿಷ ವ್ಲಾಗ್ ಆಗಿದೆ ಅಂದರೆ ನಂಗೆ ನಿಜ ಐಡಿಯಾ ಇಲ್ಲ. ಇನ್ನು ನಾನು ಎಡಿಟಿಂಗ್ ಮಾಡೇ ಇಲ್ಲ. ಎಡಿಟಿಂಗ್ ಮಾಡಿ ಹಾಕಿದಾಗಲೇ ನಂಗೆ ಗೊತ್ತಾಗೋದು ಅದೆಷ್ಟು ಮಿನಿಟ್ಸ್ ಆಗಿದೆ ಅಂತ. ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋದ್ನ, ಮಳೆ ಬಂದ್ಬಿಡ್ತು, ಜೋರು ಮಳೆ ಮೈಸೂರಲ್ಲಂತೂ. ಅದು ಅಲ್ಲದೆ ಕರೆಂಟ್ ಬೇರೆ ಹೊಟ್ಟೋಯ್ತು, ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆದಷ್ಟು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ಲ್ಯಾನಿಂಗೇ ಏನೇನೋ ಇತ್ತು, ಏನೇನೋ ಆಗೋಯ್ತು, ಮಳೆ ಬಂದು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಸೊ ಸಾಕು ಇಷ್ಟು ಬೆಂದಿರೋದು. ಇವಾಗ ಟೊಮೆಟೊನ ಹಾಕ್ಕೊಳ್ಳೋಣ. ಯಾಕಂದರೆ ಈರುಳ್ಳಿ ಸ್ವಲ್ಪ ಈ ಥರ ಇದ್ದರೆ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಅವಾಗ ಮಸಾಲೆಯಲ್ಲಿ. ಟೊಮೆಟೊನ ಅಷ್ಟು ಎಷ್ಟು ದಪ್ಪ ಹೆಚ್ಚಾಕೋಣ. ಸೊ ಅಲ್ಲಿ ಜಾಸ್ತಿ ಜನಕ್ಕೆ ಮಾಡ್ತಾರಲ್ವ ಅವ್ರ ಅಡುಗೆ ಪ್ರಸಾದ ಎಲ್ಲ, ಅದಕ್ಕೆ ಅವರು ಅಷ್ಟು ದಪ್ಪಕ್ಕೆ ಹೆಚ್ಚಾಕಿದ್ರು ಚೆನ್ನಾಗಿರುತ್ತೆ ಅಂತ ನಾನು ಹಂಗೆ ಹೆಚ್ಚಾಕಿದ್ದೀನಿ. ನೋಡೋಣ, ಇದು ಚೆನ್ನಾಗಿ ಸಾಫ್ಟ್ ಆಗಲಿ, ಸ್ವಲ್ಪ ಕುಕ್ ಆಗಲಿ ಚೆನ್ನಾಗಿ. ಒಂದೆರಡು ನಿಮಿಷ ಪ್ಲೇಟ್ ಮುಗಿಸ್ತೀನಿ. ಏನಪ್ಪ ತಗೊಬರ್ಬೇಕು? ಅಕ್ಕಿ ಅಕ್ಕಿ ಎಷ್ಟು? 2 ಲೋಟ ತಗೋ. ಅಕ್ಕಿ 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 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಅಕ್ಕಿ ಕಿಚ್ಚು ನೋಡಿ. ಟೊಮೆಟೊ ಇವಾಗ ಸ್ವಲ್ಪ ಸಾಫ್ಟ್ ಆಗ್ತಾ ಬರ್ತಾ ಇದೆ. ಇಷ್ಟು ದಪ್ಪ ಇದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಮನೆಯಲ್ಲೇ ಮಾಡಿರೋದು ಅಕ್ಕಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾ ಇಲ್ಲಿ 2 ಲೋಟ ಮಾಡ್ತಾ ಇದ್ದೀನಿ, ಅಂದರೆ ಕಾಲು kg ಅಷ್ಟು. ಇವಾಗ ಸ್ಪೈಸಿ ಆಡ್ ಮಾಡೋಣ. ಸ್ಪೈಸಿ ಅಂದರೆ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಪುಡಿ ಹಾಕೋಣ. ಈಗ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದೆರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ, ಲೋ ಫ್ಲೇಮ್ ಮಾಡ್ಕೊಳ್ಳೋಣ. ತಳ ಹಿಡಿಯೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ತಳ ಹಿಡಿದು. ನೀವು ಖಾರ ಹೇಗೆ ತಿಂತೀರೋ ಹಾಗೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಏನಮ್ಮ ಸುಮ್ಮನೆ ಇರಮ್ಮ ನೀನು. 2 ಗ್ಲಾಸ್ ರೈಸ್ಗೆ ನಾನು 4 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ, ಸಾಫ್ಟ್ ಆಗಬೇಕು. ಹಾಗಾಗಿ ಹಾಗೆ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಅಷ್ಟು ತುಪ್ಪ ಹಾಕೋಣ. ತುಪ್ಪ ಹೇಳು. ತುಪ್ಪ ನಮ್ಮಲ್ಲಿ ಬಳಸೋದು ನಾವು GRB ತುಪ್ಪ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀವಿ. ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತೆ ರುಚಿಗೆ ತಕ್ಕಷ್ಟು ಸಾಲ್ಟ್. ಸಂಜೆ ಹೊತ್ತು ಹೇಳ್ಬಾರ್ದು ಅಂತಾರಲ್ಲ, ಹಾಗಾಗಿ ಸಾಕು. ನಾನು ಇಲ್ಲಿ ಕಲ್ಲದೆ ಹಾಕ್ತೀನಿ, ಪುಡಿದು ಹಾಕಲ್ಲ. ನೋಡಿ ಎಣ್ಣೆಲಿ ಹೆಂಗೆ ಕಲರ್ ಬಿಡ್ತಾ ಇದೆ ಕಾಣಿಸ್ತಾ ಇರ್ಬೋದು. 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಂಗೆ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಕಲರ್ ಬಿಡುತ್ತೆ. ಈ ನನ್ನ ಮಗ ಸಿಕ್ಕಾಬಿಟ್ಟೆ ಗಲಾಟೆ ಮಾಡಿ ಡಿಸ್ಟರ್ಬ್ ಮಾಡ್ತಾವನು. ಇಲ್ಲಿ ಕೇಳಿಸ್ಕೊಳ್ಳೋರ್ಗೆಲ್ಲ ಬೇಜಾರಾಗ್ಬಿಟ್ಟು ಆ ಥರ ಎಲ್ಲ ಮಾಡ್ತಾವನು. ಸೊ ಈಗೆಲ್ಲ ಹಾಕಿದ್ದಾಗಿದೆ, ಹುರಿದಿದ್ದಾಗಿದೆ. ಇವಾಗ ನೀರು ಆ್ಯಡ್ ಮಾಡೋಣ. ಎರಡು ಗ್ಲಾಸ್ಗೆ ನಾನು ಬಂದಿಲ್ಲಿ 4.25 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಸಾಫ್ಟ್ ಆಗಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ತುಪ್ಪ ಎಣ್ಣೆ ಎಲ್ಲ ಹಾಕಿದ್ರೆ ಹಿಂಗೆ ಚೆನ್ನಾಗಿ ಬರುತ್ತೆ. ಈ ಕಲರಲ್ಲೇ ಹೇಳ್ಬಿಡ್ಬೋದು ಟೇಸ್ಟ್ ಹೆಂಗಿರುತ್ತೆ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸಪ್ ಮಾಡೋಣ, 2 ವಿಷಿಲ್ ಬರ್ಸೋಣ. ರೆಡಿ ಆಗತ್ತೆ ರುಚಿಕರವಾದ ಟೊಮೆಟೊ ಬಾತ್. ಅದು ಕೂಗ್ಲಿ, ಆಮೇಲೆ ತೋರಿಸ್ತೀನಿ. ನನ್ನ ಮಗ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾವ್ನು. ಸೊ ನೋಡಿ ಫ್ರೆಂಡ್ಸ್, ಟೊಮೆಟೊ ಬಾತ್ ರೆಡಿ ಆಗಿದೆ. ಇವಾಗ ಮಿಕ್ಸಪ್ ಮಾಡೋಣ, ಟೇಸ್ಟ್ ಹೇಗಿದೆ ಅಂತ. ನಮ್ಮ ಮನೇಲಿ ತಿಂದುಬಿಟ್ಟು ಹೇಳ್ತಾರೆ, ರಿವ್ಯೂನ ತೋರಿಸ್ತೀನಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಂತೂ ಬೆಂಗಳೂರಲ್ಲಿ ವೆದರ್ ಸಖತ್ತಾಗಿದೆ. 2 ದಿವಸದಿಂದ ಚೆನ್ನಾಗಿ ಮಳೆ ಬಂದಿರೋದಕ್ಕೆ ಪಾರ್ಕೆಲ್ಲ ಹೋಗಿದ್ದೀನಿ, ಮತ್ತು ವಾಕ್ ಮಾಡ್ಕೊಂಡು ಬಂದೆ. ಮಳೆ ಬಂದಿರೋದಕ್ಕೆ ವೆದರ್ ಸಿಕ್ಕಾಬಟ್ಟೆ ಕೋಲ್ಡಾಗಿದೆ. ಚೆನ್ನಾಗಿದೆ ಒಂಥರ ವೆದರು.
ಸೊ ಮಳೆ ಬಂದಿರೋದಕ್ಕೆ ವೆದರ್ ಸಖತ್ತಾಗಿ ಕೋಲ್ಡ್ ಆಗಿದೆ. ಹೋಗಿ ವಾಕ್ ಮಾಡಿ ಎಲ್ಲ ಮಾಡ್ಕೊಂಡು ಬಂದಿದ್ದಾಯ್ತು, ಎಕ್ಸಸೈಸ್ ಎಲ್ಲ ಬಂದು ಕೂತಿದ್ದೀನಿ. ಇವಾಗ ಕಾಫಿಗೆ ಇಟ್ಟಿದ್ದೀನಿ, ಕಾಫಿ ಆಗಬೇಕಿನ್ನು. ನಾ ಕಾಫಿ ಕುಡ್ದಿಲ್ಲ. ಸೊ ನಿನ್ನೆ ಬಂದು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ವ್ಲಾಗ್ ಹಾಕಿದ್ದೀನಿ. ಎಲ್ಲರೂ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ನಿನ್ನೆ ಇದೇ ವ್ಲಾಗಲ್ಲಿ ಹೇಳಿದ್ದೆ, ಇನ್ನೂ ಎಡಿಟಿಂಗ್ ಮಾಡಿಲ್ಲ ಅಂತ. ಅಷ್ಟರಲ್ಲಿ ಎಡಿಟಿಂಗ್ ಮಾಡಿ ಹಾಕಿದೆ. ಸೊ ನೆನ್ನೆ ವ್ಲಾಗ್ ಹಾಕೋಕ್ಕೆ ಸ್ವಲ್ಪ ಇನ್ನೂ ಚಿಕ್ಕದಿತ್ತು ವಿಡಿಯೋ, ಹಾಗಾಗಿ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಡೇ ಅಂದ್ಬಿಟ್ಟು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತೆಲ್ಲ ವ್ಲಾಗ್ ಮಾಡಿ ಮತ್ತೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಅಪ್ಲೋಡ್ ಮಾಡಿಲ್ಲ. ನಿನ್ನೆ ಬಂದು ಊರಿಗೆ ಹೋಗಿ ಬಂದಿದ್ದು ವ್ಲಾಗೆ ಹಾಕಿದ್ದೀನಿ. ಸೊ ಸ್ವಲ್ಪ ಕೆಲಸಗಳಿತ್ತಲ್ಲ, ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ಬಂದು ಅಕ್ಕಿ ರೊಟ್ಟಿ ಏನಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ರೈಸ್ ತಿಂತಿದ್ದು ಸಿಕ್ಕಾಬಿಟ್ಟು ಹಾಕ್ಲಿಕ್ಕೆ ಬರ್ತದೆ. ರೈಸ್ ತಿಂದು ಬೋರ್ ಆಗಿದೆ. ಅದು ಅಲ್ಲದೆ ಇವತ್ತು ಅಕ್ಷಯ ತೃತೀಯ. ಸೊ ಎಲ್ಲರೂ ಏನೇನು ಗೋಲ್ಡ್ ತಗೊಂಡ್ರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಂತೂ ಏನೂ ತೊಗೊಳ್ಳಲ್ಲ, ಮಾಮೂಲಿ ಶುಕ್ರವಾರ ಅಲ್ವಾ ಪೂಜೆ ಮಾಡ್ತೀನಿ ಅಷ್ಟೇ. ಯಾವಾಗಲೂ ಏನು ತೊಗೊಳ್ಳೋದಿಲ್ಲ ನಾವು ಇದಕ್ಕೆಲ್ಲ. ನಾವೆಲ್ಲ ಏನಿದ್ರು ಏನಾರ ಮದುವೆ ಫಂಕ್ಷನು ಮನೇಲಿತ್ತು, ನಮ್ಮ ಮನೆಯದು ಅಂದರೆ ಮಾತ್ರ ಇನ್ವೆಸ್ಟ್ ಮಾಡೋದು. ಇಲ್ಲ ಅಂದರೆ ನಮ್ಮ ಹತ್ರ ದುಡ್ಡು ಇರೋಲ್ಲ, ನಾವು ತೊಗೊಳೋದಕ್ಕೂ ಹೋಗಲ್ಲ. ಹಾಗಾಗಿ ನಾವು ಇದಕ್ಕೆಲ್ಲ ಏನು ತೊಗೊಳ್ಳಲ್ಲ, ಬೆಳ್ಳಿನೂ ತೊಗೊಳ್ಳಲ್ಲ, ಚಿನ್ನನೂ ತೊಗೊಳ್ಳಲ್ಲ. ನೆನ್ನೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿದ್ದಷ್ಟೇ, ಇನ್ನೇನಿಲ್ಲ. ನಾವು ಆ ಥರ ಎಲ್ಲ ಫಸ್ಟಿಂದ ರೂಢಿ ಮಾಡಿಕೊಂಡು ಇಲ್ಲ, ತೊಗೊಳ್ಳೋದು ಇಲ್ಲ, ತೊಗೊಳಕ್ಕಾಗೋದು ಇಲ್ಲ. ಇವಾಗಿನ ರೇಟಲ್ಲಿ ದುಡ್ಡಿರೋದು ತೊಗೋತಾರೆ. ಸಾರಿ, ಯಾಕೋ ಸಿಕ್ಕಾಪಟ್ಟೆ ಕೆಟ್ಟ ಹಾಕೋಕ್ಕೆ ಬರ್ತಾಯಿದೆ. ದುಡ್ಡಿರೋರು ತೊಗೋತಾರೆ, ನಾವೇನು ತೊಗೊಳಕ್ಕೆ ಹೋಗಲ್ಲ. ಸದ್ಯ ಮನೆ ಮೇಂಟೈನ್ ಮಾಡಿದ್ರೆ ಸಾಕಾಗಿದೆ. ಇವಾಗಿನ ರೇಟಲ್ಲಿ ಅಷ್ಟಾಗಿದೆ. ತರಕಾರಿ ಸೊಪ್ಪು ಅಂತೂ ಮಾತಾಡ್ಸೋಕ್ಕಾಗಲ್ಲ, ಅಷ್ಟು ರೇಟ್ ಆಗಿದೆ. ಯಾವ ಅಡುಗೆ ಮಾಡೋದು, ಯಾವ ತಿಂಡಿ ಮಾಡೋದು, ನಮಗೆ ನಾವಿನ್ನೂ ತರಕಾರಿ ಸೊಪ್ಪನ್ನೇ ದಾಟಿಲ್ಲ, ಇನ್ನು ಗೋಲ್ಡು ಸಿಲ್ವರ್ಗೆ ಹೋಗ್ತೀವ, ಆಗದೆ ಇರೋ ಮಾತು. ಹಾಗಾಗಿ ತರಕಾರಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ, ಏನೂ ತೊಗೊಳಕ್ಕಾಗ್ತಾಯಿಲ್ಲ. ನನಗಂತೂ ತಿಂಡಿಗೆ, ಊಟಕ್ಕೆ, ಅಡುಗೆಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟಿದೆ. ಅವಾಗಾದರೆ ಎಲ್ಲ ತೊಗೊಂಡು ಬಂದು ಒಂದೊಂದು ಕೆ ಜಿ ಸ್ಟಾಕ್ ಮಾಡ್ಕೊಂಬಿಡ್ತಿದ್ದೆ, ಒಂದು ವಾರ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಇವಾಗ ಸ್ಕೂಲ್ ಬೇರೆ ಓಪನು, ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ನೋಡಬೇಕು, ಅಲ್ಲಲ್ಲೇ ತರಬೇಕು, ಸ್ವಲ್ಪನೇ ಇಷ್ಟಿಷ್ಟೇ ತರಬೇಕು. ಆ ಬೀನ್ಸ್ ಅಂತೂ ತರೋಕ್ಕೆ ಸಾಧ್ಯ ಇಲ್ಲ ಬಿಡಿ, 200 ರೂಪಾಯಿ ಕೆ ಜಿ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ತಂದು ಅಲ್ಲಲ್ಲೇ ತಿಂಡಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋಬೇಕು, ಆ ಥರ ಆಗಿದೆ. ಸೊ ಇವತ್ತು ಅಡುಗೆ ಏನು ಮಾಡೋದು, ಅಡುಗೆನೂ ಇಲ್ಲ ಇವತ್ತು, ತಿಂಡಿ ಮಾಡಬೇಕು. ನನ್ನ ದಿವಸ ಬೋರ್ ಆಗಿಬಿಡುತ್ತೆ ಮಾಡಿ. ರೆಸ್ಟ್ ತೊಗೊಳ್ಳೋಣ ಅಂದರೆ ಹೋಟೆಲ್ದು ತಿನ್ನೋಕ್ಕಾಗಲ್ಲ. ಒಂದು ಸತಿ ತಿನ್ಬೋದು ಅಷ್ಟೇ, ಯಾವಾಗಲೂ ತಿನ್ನೋಕ್ಕಾಗಲ್ಲ, ಇಷ್ಟನೂ ಆಗಲ್ಲ. ನೋಡೋಣ. ಹೂವು ಬೇರೆ ತಂದಿಲ್ಲ, ನಿನ್ನೆ ಮಳೆ ಬಂತಲ್ಲ, ಹೂವು ಏನೂ ತಗೊಂಬನ್ನಿ ಅಂದೆ, ಬಟ್ ಮಳೆ ಬಂತು, ತರೋಕ್ಕಾಗಲಿಲ್ಲ ಅಂತ ಬಂದುಬಿಟ್ರು. ಹೂವು ಎಲ್ಲ ತರಿಸ್ಬೇಕು ಇವಾಗ ವಾರ ಮಾಡೋದಕ್ಕೆ. ಮೋಡ ಬೇರೆ ಮುಚ್ಕೊಂಡು ಕೂತಿದೆ, ಸೆಕೆ ಇದ್ದರೆ ಒಂಥರ ಸೊ ಹಾಯ್, ಇವಾಗ ನಾನು ಬಂದು ಅಕ್ಕಿ ರೊಟ್ಟಿ ರೆಡಿ ಮಾಡಿದ್ದೀನಿ, ಮತ್ತು ಕೆಂಪು ಚಟ್ನಿ ಮಾಡಿದ್ದೀನಿ. ಇವತ್ತು ಗ್ರೀನ್ ಕಲರ್ ಚಟ್ನಿ ಮಾಡಿಲ್ಲ. ಗ್ರೀನ್ ಕಲರ್ ಚಟ್ನಿ ಅವೆಲ್ಲ ತಿಂದು ಬೋರ್ ಆಗಿರುತ್ತೆ ಅಂದ್ಬಿಟ್ಟು ಕೆಂಪು ಕಲರ್ ಚಟ್ನಿ ಮಾಡಿದ್ದೀನಿ. ಹಾಗೆ ನೆನ್ನೆ ಬೇರೆ ಟೊಮೆಟೊ ಬಾತ್ ಮಾಡಿದ್ನಲ್ಲ ನೈಟು, ಹಾಗಾಗಿ ಮತ್ತೆ ರೈಸ್ ತಿನ್ನೋಕ್ಕೆ ಬೋರು. ಒಂದು ಸೆಕೆಂಡ್, ನಮ್ಮದು ಇಲ್ಲಿ ಲೈಟ್ ಲೂಸ್ ಆಗ್ತಾ ಇದೆ. ಸೊ ಹಾಗಾಗಿ ಇವಾಗ ರೊಟ್ಟಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಚೆ ಹೋಗ್ಬೇಕಿನ್ನ ಹೂವು ತರಬೇಕು ವಾರ ಮಾಡೋದಕ್ಕೆ. ಅವ್ರಿಗೆ ತಂದ್ಕೊಡಿ ಅಂದರೆ ಆಗಲ್ವಂತೆ, ಅವ್ರಿಗೆ ಗೊತ್ತಾಗಲ್ಲ. ಬಂದೆ, ಹೂನವ್ರು ಬಂದಿದ್ರು, ಅದಕ್ಕೆ ನನ್ನ ಮಗಳು ಕೂಗಿದ್ಲು ಹೂವು ತೊಗೊಳಮ್ಮ ಅಂತ. ಇಲ್ಲಿ ಚೆನ್ನಾಗಿರಲ್ಲ, ಅಷ್ಟೊಂದು ಫ್ರೆಶ್ ಆಗಿ ನಂಗಲ್ಲ. ಅಪ್ಪಾಜಿ ಕ್ಯಾಂಟೀನ್ ಹತ್ರ ತಂದು ರೂಢಿ, ಅಲ್ಲಿ ಚೆನ್ನಾಗಿರುತ್ತೆ. 1 ರೂಪಾಯಿ ಜಾಸ್ತಿನೇ ಇದ್ರೂ ಹೂವು ಚೆನ್ನಾಗಿರುತ್ತೆ. ಇವಾಗ ಮಳೆ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡೇ ತೊಗೋಬೇಕು. ನಾವು ಮೇಲಿಂದ ನೋಡ್ತೀವಲ್ಲ, ಚೆನ್ನಾಗಿ ಕಾಣುತ್ತೆ. ಕೆಳಗೆ ತೊಗೊಬಂದರೆ ಆಮೇಲೆ ಒಂಥರ ಮಳೆ ಬಿದ್ದು ಒಂಥರ ಕಪ್ಪಾಗಿಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ನಾವೇ ಹೋಗಿ ತೊಗೊಂಡ್ರೆ ಬೆಸ್ಟು, ಕೆಳಗೆ ನೋಡಿಕೊಂಡು. ಅದಕ್ಕೆ ತೊಗೊಳ್ಳಿಲ್ಲ. ಒಂದೊಂದೇ ಹೂವು ಇಟ್ಟರು ಚೆನ್ನಾಗಿರೋದು ಇಡಬೇಕು. ಅದಕ್ಕೆ ಹೋಗ್ತೀನಿ ಆಮೇಲಿಂದ. ಅವ್ರ ಆಫೀಸ್ಗೆ ಹೋಗುವಾಗ ಕೊಡಿಸ್ಬಿಟ್ಟು ಹೋಗ್ತೀನಿ ಅಂದಿದ್ದಾರೆ, ಅದಕ್ಕೆ ಆಮೇಲೆ ಹೋಗ್ತೀನಿ. ಫಸ್ಟ್ ಇವಾಗ ರೊಟ್ಟಿ ಮಾಡೋಣ. ಅಕ್ಕಿ ರೊಟ್ಟಿಗೆ ಮತ್ತು ರವೆ ರೊಟ್ಟಿಗೆ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ, ಯಾಕಂದರೆ ಚೆನ್ನಾಗಿ ಫ್ರೈ ಆಗಬೇಕಲ್ವ, ರೋಸ್ಟ್ ಆಗಬೇಕು. ಹಾಗಾಗಿ ನಾನಂತೂ 4 ದಿವಸ ಆಯಿತು, 4 ದಿವಸದಿಂದ ನಾನು
ವಾಕಿಂಗೇ ಹೋಗಿಲ್ಲ, ಅದು ಇದು ಅಂತ ಸ್ಕಿಪ್ ಆಗೇ ಆಗುತ್ತೆ. ಕೆಲವೊಂದು ಸತಿ ನನ್ನ ಮಗ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ರಾತ್ರಿ ಹೊತ್ತು ಎದ್ಬಿಟ್ಟಿರ್ತಾನಲ್ಲ, ಅವನನ್ನು ಆಟ ಆಡಿಸ್ಕೊಂಡು ಮಲಗಿಸೋದಕ್ಕೆ ಒಂದೊಂದು ಸತಿ 1 ಅವರ್ ತೊಗೊಳ್ತಾನೆ, ನಮ್ಗೆ 1 ಅವರ್ ಸ್ಕಿಪ್ ಆಗುತ್ತೆ, ಮತ್ತು ಸಡನ್ನಾಗಿ ನಿದ್ದೆನೂ ಬರಲ್ಲ ನಮಗೆ. ಹಂಗಾಗಿ ಹೋಗೇ ಇರಲಿಲ್ಲ. ಇವತ್ತು ಹೋಗಿದ್ದೀನಿ ವಾಕಿಂಗಿಗೆ. ಆ್ಯಕ್ಚುಲಿ ವಾಕಿಂಗ್ ಹೋದ್ಮೇಲೆ ಸ್ವಲ್ಪ ಮೈಂಡು ರಿಲೀಫ್ ಆಗಿದೆ, ಸ್ವಲ್ಪ ವೆಯ್ಟು ಲಾಸ್ ಆಗ್ತಾಯಿದೆ, ಫೇಸಲ್ಲೆಲ್ಲ ಸ್ವಲ್ಪ ಡಿಫ್ರೆನ್ಸಸ್ಸು ಕಾಣಿಸ್ತಾ ಇದೆ. ಬಟ್ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಾಗುತ್ತೆ ಡಿಫ್ರೆನ್ಸಸ್ಸು. ಕೆಲವೊಂದು ಸರ್ತಿ ಇದ್ದಕ್ಕಿದ್ದಾಗೆ ವೆಯ್ಟ್ ಗೇನ್ ಆಗ್ಬಿಡುತ್ತೆ, ಒಂದೊಂದು ಸರ್ತಿ ಕಡಿಮೆ ಆಗುತ್ತೆ. ಏನು ಪ್ರಾಬ್ಲಮ್ ಹೆಣ್ಮಕ್ಳದು ಅನ್ನೋದೇ ಗೊತ್ತಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ, ಮೇಂಟೆನೆನ್ಸ್ ಮುಖ್ಯ. ಅದೇ ವಾಕಿಂಗ್ ಮಾಡ್ತಾ ಇದ್ದೀವಲ್ಲ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಮತ್ತು ನಾವು ವೆಯ್ಟ್ ಲಾಸ್ ಆದ್ವಿ, ಸಣ್ಣ ಆದ್ವಿ, ಬಿಡು ಹೋಗೋದು ಬೇಡ ಅಂತ ಬಿಡಬಾರ್ದು. ಅದು ರೆಗ್ಯುಲರಾಗಿ ನಾವು ಊಟ ಹೇಗೆ ಮಾಡ್ತೀವಿ ಅದೇ ಥರನೇ ವಾಕಿಂಗು ರೂಢಿ ಮಾಡ್ಕೋಬೇಕು. ರೂಢಿ ಮಾಡಿಕೊಂಡ್ರೆ ನಮ್ಗೆ ಅದೇ ಅಡ್ಜಸ್ಟ್ ಆಗುತ್ತೆ. ಅವಾಗ ಯಾರು ಎದಳ್ಸೋದು ಬೇಡ, ಸೋಂಬೇರಿತನೂ ಬೇಡ. ಅದಾಗ ಅದೇ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತಲ್ಲ, ಆ ಟೈಮ್ಗೆ ನಾವೇ ಎದ್ದುಬಿಡ್ತೀವಿ. ಸೊ ಅದೇ ಸ್ವಲ್ಪ ರೂಢಿ ಮಾಡ್ಕೊಳ್ಳೋರ್ಗೂ ಕಷ್ಟ ಯಾವುದೇ ಆದ್ರೂ. ರೂಢಿ ಆದಮೇಲೆ ಸರಿ ಹೋಗುತ್ತೆ. ಇವಾಗ ಯೂಟ್ಯೂಬ್ ವ್ಲಾಗ್ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಒಂಥರ ನರ್ವಸ್ ಆಗ್ತಿತ್ತು ಮಾತಾಡೋದಕ್ಕೆ, ಹೇಗೆ ಮಾತಾಡೋದು ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇವಾಗೆಲ್ಲ ರೂಢಿ ಆಗ್ತಾ ಹೇಗಿರುತ್ತೆ ಅಂದರೆ, ಇವಾಗ ನಾವು ಮನೇಲಿ ಕಾಮನಾಗಿ ಹೇಗೆ ಮಾತಾಡ್ತಾ ಇರ್ತೀವಿ, ಗಂಡ ಹೆಂಡತಿ ಇರ್ಬೋದು, ಮಕ್ಕಳು ನಾವು ಇರ್ಬೋದು, ಅದೇ ಥರನೇ ಇವಾಗ ಮಾತಾಡ್ತಾ ಹಾಗೆ ನಮ್ಮ ಮನೇಲಿ ಏನೇನು ನಡೆಯುತ್ತೆ, ಏನೇನು ಮಾತಾಡ್ತಾ ಇದ್ದೀವಿ ಅದನ್ನೆಲ್ಲ ಇನ್ಸಿಡೆಂಟ್ನೆಲ್ಲ ಹೇಳ್ತಾ ಹಾಗೆ ರೂಢಿ ಆಗಿಬಿಡುತ್ತೆ. ಫಸ್ಟ್ ಸ್ಟಾರ್ಟಿಂಗಾಗ ಅಯ್ಯೋ ಇದು ಹೇಳಿದ್ರೆ ಏನು ಅನ್ಕೋತಾರೋ, ಹಿಂಗೆ ಹೇಳಿದ್ರೆ ಏನು ಅನ್ಕೋತಾರೋ ಅನ್ನೋ ಥರ ಮೈಂಡಲ್ಲಿರುತ್ತೆ. ಬಟ್ ಅದೆಲ್ಲ ಇಟ್ಕೋಬಾರ್ದು. ನಾವು ಕಾಮನಾಗಿ ಮನೇಲಿ ಹೇಗೆ ಮಾತಾಡ್ತೀವಿ ಹಾಗೆ ಮಾತಾಡ್ತಾ ಹೋಗ್ತಾ ಇರಬೇಕು. ಯಾಕಂದರೆ ಇದು ನಮ್ಮದು ಡೈಲಿ ಫ್ಯಾಮಿಲಿ ರೂಟೀನೇ ಅಲ್ವಾ ನಾವು ತೋರಿಸೋದು. ಹಾಗಾಗಿ ನಾವು ಏನೋ ಹೈಡ್ ಮಾಡೋಕ್ಕಾಗಲ್ಲ. ಕೆಲವೊಂದು ಹೈಡ್ ಮಾಡ್ತೀವಿ, ಇಲ್ಲ ಅಂತಲ್ಲ, ಜಾಸ್ತಿ ಹೈಡ್ ಮಾಡೋಕ್ಕಾಗಲ್ಲ. ನಾವು ಓಪನ್ ಆಗಿ ಮಾತಾಡಬೇಕಾಗುತ್ತೆ. ಹಾಗಾಗಿ ಹಾಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಆಮೇಲೆ ಹಳೇ ವಿಡಿಯೋಗಳು ನೋಡಿದ್ರೆ ಅಯ್ಯೋ ಏನು ಇಷ್ಟೊಂದು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ, ಏನೊಳ್ಳೆ ಹಿಂಗೆ ಮಾತಾಡ್ತಾ ಇದ್ದೀನಿ, ಇಷ್ಟೊಂದು ಎದುರ್ಕೊಳ್ತಾ ಇದ್ದೀನಿ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಹಾಗೆ ಅಲ್ವಾ, ಏನೋ ಒಂಥರ ನರ್ವಸ್ನೆಸ್ ಸಿಕ್ಕಾಬಿಟ್ಟೆ ಇರುತ್ತೆ. ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಸೊ ರೊಟ್ಟಿ ಬೇಯ್ತಾ ಇದೆ. ಚಳಿಗೂ ಅದಕ್ಕೂ ಅಲ್ಲೇ ಒಂದು ಬೇಯಿಸಿ ಒಂದು ತಿನ್ನಬೇಕು. ಬಟ್ ಆದರೆ ಅಕ್ಕಿ ರೊಟ್ಟಿ ಅಲ್ವಾ, ಚೆನ್ನಾಗಿ ರೋಸ್ಟ್ ಆಗಬೇಕಿದೆ, ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಮಾಡ್ತಾ ಇದ್ದೀನಿ. ಅವ್ರು ಸ್ನಾನದಿಂದ ಬರೋ ಅಷ್ಟರಲ್ಲಿ ಟಿಫನ್ ರೆಡಿಯಾಗಿರ್ಬೇಕಲ್ವ. ಬೇಗ ತಿಂದ್ರೆ ಬೇಗ ಹೊರಟ್ರೆ ನನಗೂ ಬೇಗ ಕೆಲಸ ಆಗೋದಿಲ್ಲ, ಅಂದರೆ ಕೆಲಸನೇ ಸಾಗಲ್ಲ. ಇವರು ಮಾಡ್ಕೊಂಡೇ ಕೂತಿರ್ಬೇಕಾಗುತ್ತೆ. ಇವ್ಳು ನೋಡಿ, ಇವಳಿಗೆ ಇನ್ನೊಂದು ವಾರ ಇದೆ, 27th ಸ್ಕೂಲ್ ಓಪನ್ನು. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಗ ಇದೆಲ್ಲ ಪ್ರಾಕ್ಟೀಸ್ ಮಾಡಿ. ಪಾರ್ಕಿಗೆ ಬರ್ತೀನಿ ವಾಕಿಂಗಿಗೆ, ನಾನು ಎದಾಳ್ಸಲ್ಲ, ನೀನು ಒಬ್ಬಳೇ ಹೋಗ್ತೀಯ ಅಂತಾಳೆ. ಎದಾಳ್ಸಿದ್ರೆ ನಾನು ಇದೇ ಮಾಡಬೇಕು, ಅಮ್ಮ ನಾನು ಬರಲ್ಲ, ನೀನು ಹೋಗು ಅಂತಾಳೆ. ಡೈಲಿ ಇದೇ ಒಂದು ಪುರಾಣ ಆಗ್ಬಿಟ್ಟೈತಿ ಇವಳ್ದು. ಹೌಸ್ಕೊಳ್ಳೋದು ನೋಡು, ಅವಮಾನ ಆಗುತ್ತಲ್ಲ. ಅದಕ್ಕೆ ಇನ್ನೊಂದು ವಾರ ಇದೆ, 27ರಿಂದ ಸ್ಟಾರ್ಟು. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಗ ಅಟ್ಲೀಸ್ಟ್ 7 ಗಂಟೆಗಾದ್ರೂ ಎದ್ದೇಳೋದು ಪ್ರಾಕ್ಟೀಸ್ ಮಾಡು, ಅವಾಗ ಇನ್ನೂ ಬೇಗ ಎದ್ದೇಳ್ಬೋದು ಅಂತ. ಅದರಲ್ಲೂ ಇನ್ಮೇಲೆ ಮಳೆ ಬೇರೆ ಅಲ್ವಾ, ಮಕ್ಕಳು ಪಾಪ ಸ್ಕೂಲ್ಗೆ ಹೋಗ್ಬೇಕು. ಚೆನ್ನಾಗಿ 10 ಗಂಟೆವರೆಗೂ ಮನ್ಗಿ ರೂಢಿಯಾಗಿರುತ್ತೆ. ಎದ್ದೇಳೋದು ತುಂಬಾ ಕಷ್ಟ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಮ್ಮ. ಬೇಗ ಮಲಗಿದ್ರೆ 9 ಗಂಟೆಗೇನೆ, ಆವಾಗ ಎದ್ದೇಳ್ಬೋದು, ಕಂಪ್ಲೀಟ್ ಆಗಿರುತ್ತೆ ನಿದ್ದೆ. ಚಳಿಗೆ ಎದ್ದೇಳಕ್ಕೆ ಆಗಲ್ಲ ಇಲ್ಲ ಅಂತ. ಅವೆಲ್ಲ ಸ್ಕೂಲಿಂದೆಲ್ಲ ಮೆಸೇಜ್ ಕಳಿಸಿದ್ದಾರೆ, ಅಡ್ಮಿಷನ್ ಮಾಡೋರೆಲ್ಲ ಬಂದು ಮಾಡಿ ಅಂತ. ನಮಗೇನು ಅಡ್ಮಿಷನ್ ಎಲ್ಲ ಏನಿಲ್ಲ. ಏನು ಕಂದ, ನಮ್ಮದು RTE ಸೀಟ್ ಅಲ್ವಾ, RTE ಸೀಟ್ ಅಲ್ವಾ, ರೈಟ್ ಟು ಎಜುಕೇಷನ್. ಹಾಗಾಗಿ ನಮಗೇನು ಫೀಸ್ ಇರಲ್ಲ, ಮಂತ್ಲಿ ಫೀಸ್ ಇರಲ್ಲ, ಅಡ್ಮಿಷನು ಇರಲ್ಲ ನಮಗೆ. ಏನಾದ್ರು ಬುಕ್ಸು, ಯೂನಿಫಾರ್ಮ್ಸು, ಶೂಸು ಈ ಥರದ ತೊಗೊಳ್ಳೋದಷ್ಟೇ. ಸೊ ಇದಿಷ್ಟಕ್ಕೆ ನಮ್ಗೆ 10,000 ಖರ್ಚಾಗುತ್ತೆ ಯಾವಾಗಲೂ ಅಷ್ಟೇ. ಒಂದು 4.25 ಎಷ್ಟೋ ಬುಕ್ಸ್ಗೆ ಹೋಗುತ್ತೆ. ಹಾಗಾಗಿ ನಮಗೇನು ಅಡ್ಮಿಷನ್ ಇಲ್ಲ. ಅಡ್ಮಿಷನ್ ಮಾಡೋರು ಮಾಡಲಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲಿ ಬುಕ್ಸ್ಗೆಲ್ಲ ಮೆಸೇಜ್ ಕಳಿಸ್ತಾರೆ, ಹೋಗಿ ತೊಗೊಂಬರೋದು. ಯೂನಿಫಾರ್ಮು, ಬುಕ್ಸ್ ಈ ಥರ. ಯೂನಿಫಾರ್ಮ್ ಒಂದು ಸೆಟ್ ಇದೆ ಬ್ಲೂ ಕಲರು. ಟ್ರ್ಯಾಕ್ ಸೂಟ್ ತೊಗೊಂಡಿಲ್ಲ, ಲಾಸ್ಟ್ ಟೈಮು ಯೂನಿಫಾರ್ಮ್ ಇರಲಿಲ್ಲ, ಅಂದರೆ ಲೇಟ್ ಆಯಿತು. ಹಾಗಾಗಿ ಸೊ ಟ್ರ್ಯಾಕ್ ಸೂಟ್ ತೊಗೋಬೇಕು ಒಂದು ಸೆಟ್ಟು, ಮತ್ತು ಒಂದು ಬ್ಲೂ ಯೂನಿಫಾರ್ಮ್ ತೊಗೋಬೇಕು, ಮತ್ತು ತಲೆ ಕಟ್ಟೋ ರಿಬ್ಬನ್ ತೊಗೊಬೇಕು. ನಾನು ಹೋದ ವರ್ಷ ಬಳಸಿದ ರಿಬ್ಬನ್ನೆಲ್ಲ ಬಿಸಾಕ್ಬಿಡ್ತೀನಿ. ಅದೇನಾಗುತ್ತೆ, ಹಾಕಿ ಒಂಥರ ಜಿಡ್ಡಾಗಿರುತ್ತೆ, ಇಷ್ಟ ಆಗಲ್ಲ. ಏನು ಎಷ್ಟು ರೂಪಾಯಿ ಆಗ್ಬಿಡುತ್ತೆ, ಒಂದು 20 ರೂಪಾಯಿ 30 ರೂಪಾಯಿ ಆಗುತ್ತಲ್ವ ಅಂದ್ಬಿಟ್ಟು ಹೊಸದೇ ರಿಬ್ಬನ್ನೆಲ್ಲ ತೊಗೊಂಬಂದ್ಬಿಡ್ತೀನಿ ಸ್ಕೂಲ್ ಓಪನ್ ಆದಾಗ. ಹಾಗೆ ಯೂನಿಫಾರ್ಮ್ ಎಂತಕ್ಕೆ 2 ಬ್ಲೂ ಸೆಟ್ಟು ಅಂದರೆ, ಮಳೆ ಬರುತ್ತೆ ಇನ್ಮೇಲೆ, ಒಂದು ಒಗೆದಾಕಿದ್ರೆ ಒಂದು ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ. 2 ಡೇಸ್ ಬ್ಲೂ ಯೂನಿಫಾರ್ಮ್ ಇರುತ್ತೆ, 1 ಡೇ ಟ್ರ್ಯಾಕ್ ಸೂಟ್ ಇರುತ್ತೆ.
ಈ ಥರ ಇರುತ್ತೆ. ಲಾಸ್ಟ್ ಟೈಮು ಹೇಗಿತ್ತು ಅಂದರೆ ಬ್ಲೂ ಸೆಟ್ ಒಂದು, ಟ್ರ್ಯಾಕ್ ಸೂಟ್ ಒಂದು, ಮತ್ತು ವೈಟ್ ಯೂನಿಫಾರ್ಮ್ ಒಂದು, 3 ಸೆಟ್ ಇರ್ತಿತ್ತು ಅವಳು ಯೂನಿಫಾರ್ಮು. ಇವಾಗೇನು ಬೇಡ ಅಂದ್ಬಿಟ್ಟು ವೈಟ್ ಕಲರ್ ಸ್ಕಿಪ್ ಮಾಡಿದ್ದಾರೆ, ಬರೀ ಟ್ರ್ಯಾಕ್ ಸೂಟು ಬ್ಲೂ ಯೂನಿಫಾರ್ಮ್ ಇತ್ತು. ಸೊ ಹಾಗಾಗಿ ಸ್ಯಾಟರ್ಡೆ ಮತ್ತು ವೆಡ್ನೆಸ್ಡೇ 2 ಡೇಸು ಟ್ರ್ಯಾಕ್ ಸೂಟೇ ಅನಿಸುತ್ತೆ. ಇನ್ 2 ಡೇಸು ಮಾಮೂಲಿ ರೆಗ್ಯುಲರಾಗಿ ಬ್ಲೂ ಯೂನಿಫಾರ್ಮ್ ಹಾಕೋದು. ಅವ್ರದ್ದು ಬ್ಲೂ ಯೂನಿಫಾರ್ಮ್ ಏನೋ ಓಕೆ. ಶರ್ಟ್ ಬಂದ್ಬಿಟ್ಟು ವೈಟ್ ಕಲರ್ ಕೊಟ್ಬಿಡ್ತಾರೆ, ತುಂಬ ಎಂತೆ ಗಲೀಜಾಗ್ಬಿಡುತ್ತೆ, ಅದೇ ಮೇಂಟೈನ್ ಮಾಡೋದು ಕಷ್ಟ. ಆಮೇಲೆ ಮಳೆ ಇರೋದ್ರಿಂದ ಇದು ತೊಗೋಬೇಕು ಅವಳಿಗೆ, ಅದು ಸ್ವೆಟರು. ನಮ್ಮ ಪ್ರತೀಕ್ಷನ್ ಸ್ಕೂಲಲ್ಲಿ ಹೇಗೆ ಗೊತ್ತಾ, ಬೇರೆ ಸ್ಕೂಲಲ್ಲೂ ಹಾಗೆ ಇರ್ಬೋದು, ನಮ್ಮ ಪ್ರತೀಕ್ಷನ್ ಸ್ಕೂಲಲ್ಲಿ ಎಷ್ಟೇ ಮಳೆ ಗಾಳಿ ಏನೇ ಬರ್ತಾ ಇರಲಿ, ನಾವು ಬೇರೆದು ಜರ್ಕಿನೋ ಇಲ್ಲ ಪುಲೋವರು ಜಾಕೆಟ್ ಏನೇ ಇದ್ರು ಹಾಕಿ ಕಳ್ಸಂಗಿಲ್ಲ, ರಿಮೂವ್ ಮಾಡಿಸ್ಬಿಡ್ತಾರೆ ಅವರು. ಪ್ರೇಯರ್ಗೂ ನಿಲ್ಸಲ್ಲ, ರಿಮೂವ್ ಮಾಡಿಸ್ತಾರೆ. ಆ ಸ್ಕೂಲ್ದೇ ಸ್ವೆಟರ್ ಇದ್ರೆ ಮಾತ್ರ ಅವ್ರಿಗೆ ಅಲೋ ಮಾಡೋದು ಕ್ಲಾಸ್ ಒಳಗೆ, ಮತ್ತು ಸ್ಕೂಲ್ ಪ್ರೇಯರ್ಗೂ ಅಷ್ಟೇ. ನಾನು ಎಷ್ಟು ಕನ್ವಿನ್ಸ್ ಮಾಡಿ, ತುಂಬ ಚಳಿ ಇದೆ, ಅವಾಗೆಲ್ಲ ಚಿಕ್ಕೊಳ್ಳಿದ್ದಲ್ಲ ಮಗು, ತುಂಬ ಚಳಿ ಇದೆ, ಚಿಕ್ಕೊಳ್ಳಿದ್ದಾಳೆ, ಸ್ವೆಟರ್ ತೊಗೊಂಡಿಲ್ಲ, ತೆಗೆಸ್ಬೇಡಿ ಅಂದ್ರೂ ಓಕೆ ಮೇಡಮ್ ಅಂತಾರೆ. ನಾವು ಈ ಕಡೆ ಬಂದಮೇಲೆ ತೆಗೆಸೇ ಬಿಡ್ತಾರೆ ಅವರು, ಅಷ್ಟು ಚಳಿ ಇರುತ್ತೆ. ಹಾಗಾಗಿ ಆ ಯೂನಿಫಾರ್ಮ್ ಜೊತೆ ಒಂದು ಸ್ವೆಟರು ಕೂಡ ಪರ್ಚೇಸ್ ಮಾಡಬೇಕು ಈ ಸತಿ, ಇಲ್ಲಾಂದ್ರೆ ಆಗೋದಿಲ್ಲ. ತುಂಬಾ ಇವಾಗ ಆಗಸ್ಟ್ ಜುಲೈಯಲ್ಲೆಲ್ಲ ಸಿಕ್ಕಾಬಟ್ಟೆ ಥಂಡಿ ಮತ್ತು ಮಳೆ ಜಾಸ್ತಿ ಇರುತ್ತೆ ಈ ವರಮಹಾಲಕ್ಷ್ಮಿ ಟೈಮಲ್ಲಂತೂ. ಹಾಗಾಗಿ ಅದನ್ನು ತೊಗೋಬೇಕು. ನೋಡೋಣ, ಕೆಲವೊಂದ್ಸತಿ ಏನಾಗುತ್ತೆ, ನಾವು ದುಡ್ಡು ಇಟ್ಕೊಂಡು ಹೋದ್ರೆ ಅದು ಯೂನಿಫಾರ್ಮೇ ಇರಲ್ಲ, ಇಲ್ಲ ಅಂದರೆ ಸ್ವೆಟರ್ ಇದು ಏನು ಇರೋದೇ ಇಲ್ಲ. ನಾವು ದುಡ್ಡು ಇಲ್ದಿರೋ ಟೈಮಲ್ಲಿ ಮೇಡಮ್ ಬಂದಿದ್ದೆ ಯೂನಿಫಾರ್ಮ್ ತೊಗೊಳ್ಳಿ ಅಂತಾರೆ, ಏನು ಮಾಡೋಣ, ಹೀಗೆ ನಮ್ಮ ಪರಿಸ್ಥಿತಿ. ನಮಗೂ ದುಡ್ಡು ಇದ್ದಾಗ ಕೊಟ್ಬಿಟ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಅಮೌಂಟ್ ರೆಡಿ ಮಾಡ್ಕೊಂಡಿರ್ತೀವಿ, ಆ ಟೈಮಲ್ಲಿ ಇರೋದೇ ಇಲ್ಲ ಯೂನಿಫಾರ್ಮು, ಇದ್ರೂ ಇವಳು ಸೈಜ್ ಇರಲ್ಲ. ಇದೇ ಬೇಜಾರಾಗ್ಬಿಡುತ್ತೆ ಒಂದ್ಸತಿ, ಏನು ಮಾಡೋಕ್ಕಾಗಲ್ಲ. ಮನೆ ಅಂದಮೇಲೆ ಈ ಥರದ್ದೆಲ್ಲ ಹೆಚ್ಚು ಕಡಿಮೆ ನಡೆಯುತ್ತೆ. ದುಡ್ಡಿರೋರ್ಗಾದ್ರೆ ಒಂಥರ, ಅವ್ರಿಗೆ ಹೆಂಗಿದ್ರು ಯಾವ ಟೈಮ್ ಆದರೂ ಒಂದೇ ಥರ ಲೆವೆಲಲ್ಲಿರುತ್ತೆ. ನಮ್ಮತ್ತ ಮಿಡಲ್ ಕ್ಲಾಸ್ ಜನಗಳಿಗೆ ದುಡ್ಡು ಇದ್ದಾಗಲೇ ನಾವು ತೊಗೋಬೇಕು, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ದುಡ್ಡು ಅನಿಸೋದು. ನೋಡೋಣ ಈ ಸತಿ ಹೇಗೆ ಮಾಡ್ತಾರೆ ಅಂತ. ಸ್ಟಾರ್ಟಿಂಗಲ್ಲೇ ಕೊಟ್ಬಿಟ್ರೆ ಎಲ್ಲನೂ ತೊಗೊಂಡ್ಬಿಡ್ಬೋದು. ಅವರು ಇದಿಲ್ಲ ಅದಿಲ್ಲ, ಇನ್ನೊಂದು 20 ದಿವಸ ಆಗುತ್ತೆ 30 ದಿವಸ ಆಗುತ್ತೆ ಅಂದಾಗ ಏನಾಗುತ್ತೆ, ಎಕ್ಸ್ಟೆಂಡ್ ಆದಾಗ ನಮಗೂ ಅಯ್ಯೋ ಬಿಡು ತೊಗೊಂಡ್ರಾಯ್ತು ಅಂದ್ಕೊಂಡಿರ್ತೀವ, ಆ ಅಮೌಂಟ್ ಎಲ್ಲ ಬೇರೆ ಎಂತಕಾರ ಖರ್ಚಾಗ್ಬಿಡುತ್ತೆ, ಅದೇ ಬೇಜಾರು. ಆವಾಗಲೇ ಕೊಟ್ಬಿಟ್ರೆ ಸರಿ ನಮಗೆ, ಅದಕ್ಕೆ ಅಂತ ದುಡ್ಡು ಇಟ್ಟಿರ್ತೀವಲ್ಲ ಅದಕ್ಕೆ ಕರೆಕ್ಟಾಗಿರುತ್ತೆ. ಇಲ್ಲ ಮತ್ತೆ ದುಡ್ಡು ಸೆಟ್ ಮಾಡ್ಕೊಂಡು ನಾವು ತೊಗೊಳೋ ತನಕ ಸಾಕಾಗೋಗುತ್ತೆ. ಸೊ ನಾನು ಯಾವಾಗಲೂ ಈ ಥರ ಬಟರ್ ಪೇಪರ್ ಮೇಲೇ ಮಾಡೋದು, ಅಂದರೆ ಒಬ್ಬಟ್ಟು ಕವರು ಇದ್ರ ಮೇಲೆ ಮಾಡಿದ್ರೇ ನನಗೆ ಕ್ಲೀನಾಗಿ ಬರೋದು, ಹಾಗಾಗಿ ಇದ್ರ ಮೇಲೆ ಮಾಡ್ತೀನಿ. ಚಟ್ನಿ ರೆಡಿ ಮಾಡಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಇವಾಗ ತರ್ಸಾಕ್ದೆ, ಆವಾಗಲೇ ಕೊತ್ತಂಬರಿ ಇರಲಿಲ್ಲ, ಚಟ್ನಿನ ಹಾಗೆ ಮಾಡಿದ್ದಾಯಿತು. ಸೊ ಹಾಗಾಗಿ ಇದ್ರ ಮೇಲೆ ಮಾಡಿಬಿಟ್ರೆ ಈಸಿ ಬರುತ್ತೆ, ರೊಟ್ಟಿ ಫಾಸ್ಟಾಗಿ ಮಾಡ್ಕೋಬೋದು. ಹಾಗಾಗಿ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ರೊಟ್ಟಿನ ಒಂದು ಬೇಯೋವರೆಗೂ ಕಾಯ್ಕೊಂಡು ಕೂತ್ಕೋಬೇಕು. ಇದಾದರೆ ಆರಾಮ್ಸೆ ತೆಕ್ಕೊಬಿಡ್ಬೋದು, ಮತ್ತು ಇನ್ನೊಂದನ್ನು ರೆಡಿ ಮಾಡ್ಕೊಬಿಡ್ಬೋದು ಇದು ಬೇಯೋ ತನಕ. ಹಾಗಾಗಿ ಸೊ ಅಕ್ಕಿ ರೊಟ್ಟಿ ಜೊತೆ ಕೆಂಪು ಚಟ್ನಿ ರೆಡಿಯಾಗಿದೆ. ತುಪ್ಪ ಹಾಕಿ ನಮ್ಮ ಮನೆಯವರು ಕೊಡ್ತಾಯಿದ್ದೀನಿ, ಸ್ವಲ್ಪ ತುಪ್ಪ, ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿರುತ್ತೆ. ತಿಂದರೆ ಮಾತ್ರ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಟಿಫನ್ ಎಲ್ಲ ತಿಂದ್ಬಿಟ್ಟು ನಾನು ಹೋಗಿದ್ದೆ ಈಚೆ ಕಡೆ, ಅದೇ ಹೇಳಿದ್ನಲ್ಲ ವಾರ ಮಾಡೋಕ್ಕೆ ಅಂತ ಹೂವು ಎಲ್ಲ ತರಬೇಕಿತ್ತು, ಹಾಗೆ ಎಲ್ಲ ತೊಗೊಂಡು ಬಂದೆ. ಮನೆ ನೋಡಿ ನಮ್ಮ ಮನೆ ಹೇಗೆ ಅಂಡಿರ್ತಾರೆ ಅಂತ, ನೀವು ಎಷ್ಟಾದರೂ ಎತ್ತಿಕ್ಕಿ ಮತ್ತೆ ರಿಪೀಟ್ ಅದೇ ಕೆಲಸ ಮಾಡಿರ್ತಾರೆ. ಸೊ ಹೋಗಿ ಎಲ್ಲ ತೊಗೊಂಡು ಬಂದ್ಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸಿ ಮನೆ ಒರೆಸೋಣ ಅಂತ. ನಾನು ಎಷ್ಟೇ ಕ್ಲೀನ್ ಮಾಡಿದ್ರೆ ಈ ನನ್ನ ಮಗ ನೋಡಿ ಹೆಂಗಾಡ್ತಾನೆ ಸರಳಕ್ಕೆ ಡಬ್ಬ ಇಟ್ಕೊಂಡು. ನಾನು ಈ ಟಿ ವಿನ ಮಾತ್ರ ಈ ಥರ ಕ್ಲಾತಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಇದಕ್ಕೆ ಫಸ್ಟ್ ಒಂದು ಸತಿ ನಂಗೆ ಗೊತ್ತಿಲ್ಲದೆ, ಅಂದರೆ ಜಾಸ್ತಿ ನೀರಲ್ಲ, ನೀಟಾಗಿ ಬೆಟ್ಟಿರೋ ಬಟ್ಟೆಲ್ಲ ನೀಟಾಗಿ ಒರೆಸ್ಬಿಟ್ಟು ಟಿ ವಿ ಹಾಳಾಗೋಗಿತ್ತು. ಆವಾಗ ಟಿ ವಿ ರಿಪೇರಿ ಮಾಡೋರು ಹೇಳಿದರು, ನೀವು ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಡಿ, ಒಣಗಿರೋ ಬಟ್ಟೆಯಲ್ಲಿ ಒರೆಸಿ, ಅದು ನೀರು ಬಿದ್ದರೆ ಹಾಳಾಗುತ್ತೆ ಅಂತ. ಹಾಗಾಗಿ ಒಂದು ಡ್ರೈದು ಅದನ್ನು ಡಿಮಾರ್ಟಲ್ಲಿ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ, ಧೂಳು ಕ್ಲೀನ್ ಮಾಡೋದು, ಆ ಟಿ ವಿಗೆ ಅಂತಲೇ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಎಲ್ಲ ಕೆಲಸನೂ ಮುಗಿಸ್ಬೇಕು ಇವಾಗ, ಒಂದೊಂದೇ ಸಾಕಾಗೋಗುತ್ತೆ ಮಾಡೋ ಅಷ್ಟರಲ್ಲಿ. ನಾವು ಒಂದು ಕಡೆಯಿಂದ ಕಸ ಗುಡ್ಸ್ಕೊಂಡು ಎಲ್ಲ ಸೌರ್ಸ್ಕೊಂಡು ಬಂದರೆ ನನ್ನ ಮಗ ಎಲ್ಲ ಅಂಟ್ಕೊಂಬರ್ತಾನೆ. ಹಾಲು ಕುಡಿತಾನೆ ನೋಡಿ, ನನ್ನ ಮಗನಿಗೆ ಹಾಲು ಬೇಕು ಅಂತ ಹಾಲು ಕೊಟ್ಟಿದ್ದೀನಿ, ಹಾಲು ಕುಡಿತಾ ಇದ್ದಾನೆ ಮಲ್ಕೊಂಡು.
ಸೊ ನಾನು ಮನೆ ಒರೆಸುವಾಗ ಯಾವಾಗ್ಲೂ ವಿಮ್ ಜೆಲ್ನ ಆ್ಯಡ್ ಮಾಡ್ಕೊಳ್ತೀನಿ. ವಿಮ್ ಜೆಲ್ ಬರೀ ಪಾತ್ರೆ ತೊಳೆಯೋಕೆ ಅಷ್ಟೇ ಅಲ್ಲ, ಒಂದೇ ಒಂದು ಡ್ರಾಪ್ ಅಷ್ಟು ನೀವು ಮನೆ ಒರ್ಸಕ್ಕೆ ಹಾಕೊಂಡು ನೋಡಿ ಬೇಕಾದರೆ ಎಷ್ಟು ಚೆನ್ನಾಗಿ ಮನೇಲಿರೋ ಧೂಳು ಅಷ್ಟೂ ಬಂದ್ಬಿಡುತ್ತೆ ನೀರಲ್ಲಿ, ಅಷ್ಟು ಕ್ಲೀನಾಗಿ ಬರುತ್ತೆ ಧೂಳೆಲ್ಲ. ಹಾಗಾಗಿ ಒಂದೇ ಒಂದು ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಹಾಕ್ಕೊಳ್ಳಿ ನೀವು ಸಾಕು. ವಿಮ್ ಜೆಲ್ಲು ತುಂಬ ಚೆನ್ನಾಗಿ ಇರೋವರ ಧೂಳೆಲ್ಲ ಬಂದ್ಬಿಡುತ್ತೆ ನೀಟಾಗೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಮನೆ ಒರೆಸುವಾಗ ವಿಮ್ ಜೆಲ್ ಹಾಕ್ಕೊಂಡೆ ಒರೆಸೋದು, ತುಂಬ ಚೆನ್ನಾಗಿರುತ್ತೆ. ಅದು ಅಲ್ಲದೆ ನನಗೆ ಈ ಥರ ಮನೆ ಒರೆಸೋದು ಮಾಪ್ದು ಇದೆಯಲ್ಲ, ಇದು ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಮಗನ ಬಾಣ್ತಿಲಿ ತೊಗೊಂಡಿದ್ದು ಸಖತ್ತಾಗಿ ಒರೆಸುತ್ತೆ, ಮಾತ್ರ ಮನೆಯೆಲ್ಲ ನೀಟಾಗಿ ಹಿಂಡ್ಕೊಳ್ಳುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಡ್ರೈ ಮಾಡ್ಕೊಬೋದು. ಆಮೇಲೆ ನೀಟಾಗಿ ಸೋಫಾ ಕೆಳಗೆ ಮಂಚದ ಕೆಳಗೆಲ್ಲ ನೀಟಾಗಿ ಮಡ್ಚಿಬಿಟ್ಟು ಕ್ಲೀನಾಗಿ ಒರೆಸ್ಕೋಬೋದು ಅದು ಕಡ್ಡೀಲಿ. ನಂಗೆ ತುಂಬಾ ಇಷ್ಟ ಇದು ಮಾಪು, ತುಂಬಾ ಚೆನ್ನಾಗಿದೆ ಕೂಡ. ಒಂದು ಸತಿ ಏನೋ ಕಡ್ಡಿ ಹಾಳಾಗಿತ್ತು, ಇನ್ನೊಂದು ಕಡ್ಡಿ ತೊಗೊಂಬಂದು ಹಾಕ್ಕೊಂಡಿದ್ದೀವಿ. ಸೊ ನಾನು ಈ ಥರ ಯಾವಾಗಲೂ ಅಷ್ಟೇ ವಿಮ್ ಜೆಲ್ ಹಾಕ್ಕೊಂಡೆ ಒರೆಸೋದು, ತುಂಬಾ ನೀಟಾಗಿ. ಆಮೇಲೆ ನೆಲನೂ ಅಷ್ಟೇ ತುಂಬ ಚೆನ್ನಾಗಿ ಪಳಪಳ ಅಂತಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಗೊತ್ತಾಗತ್ತೆ ನಿಮಗೆ ಚೇಂಜಸ್ಸು. ಆಮೇಲೆ ನೀರು ನೋಡ್ಬೋದು ನೀವು, ನೀರಲ್ಲಿ ಎಷ್ಟು ಗಲೀಜು ಬಂದಿರುತ್ತೆ ಅಂತಲೂ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ವಿಮ್ ಜೆಲ್ ಹಾಕ್ಕೊಂಡು ಒರೆಸೋದ್ರಿಂದ. ನಾನಿಲ್ಲಿ ಫಾಸ್ಟ್ ಮೋಷನ್ಗೆ ಹಾಕಿದ್ದೀನಿ, ಯಾಕಂದರೆ ವೀಡಿಯೋನ ಆನ್ ಮಾಡಿ ಇಟ್ಬಿಟ್ಟು ಕೆಲಸ ಮಾಡ್ತಾ ಇರ್ತೀನಲ್ವಾ, ತುಂಬ ಲೆಂತ್ ಆಗಿಬಿಡುತ್ತೆ, ಅದಷ್ಟೂ ಹಾಕೋಕ್ಕಾಗಲ್ಲ. ಹಾಗಾಗಿ ನಾನು ಅದನ್ನು ಫಾಸ್ಟ್ ಮೋಷನ್ಗೆ ಹಾಕ್ಕೊಂಡಿರ್ತೀನಿ. ನೋಡಿ ಎಷ್ಟು ಕ್ಲೀನಾಗಿ ಕೆಳಗೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ಬೋದು, ವಾಷಿಂಗ್ ಮಿಷಿನ್ ಕೆಳಗೆ, ಸೋಫಾ ಕೆಳಗೆ ಎಲ್ಲ. ಹಾಗಾಗಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇದಿಷ್ಟೆಲ್ಲ ಒರೆಸೋದಾದ್ಮೇಲೆ ನಾನು ಬಾಗಿಲು ಮುಂದೆ ಒರೆಸ್ಕೊಳ್ತೀನಿ. ಬಾಗಿಲು ಮುಂದೆ ನಾವು ಯಾವಾಗಲೂ ಹಬ್ಬದಲ್ಲಿ ಮಾತ್ರ ಮೆಟ್ಲು ಎಲ್ಲ ತೊಳೆಯೋಕ್ಕೆ ಆಗುತ್ತೆ, ಇಲ್ಲಾಂದರೆ ಮನೆ ಮುಂದೆ ಮಾತ್ರ ಒರೆಸ್ಕೊಳ್ಬೇಕು ಅಷ್ಟೇ ನಾನು. ಸೊ ಹಾಗಾಗಿ ಯಾವಾಗಲೂ ಇದೇ ಮಾಪಲ್ಲಿ ಮನೆ ಮುಂದೆನೂ ಒರೆಸ್ಕೊಂಡ್ಬಿಡ್ತೀನಿ ನೀಟಾಗಿ. ಡೈಲಿ ಒರೆಸ್ಕೊಂಡ್ಬಿಟ್ಟು ಅರ್ಶಿನ ಕುಂಕುಮ ರಂಗೋಲಿ ಇಟ್ಕೊಂಡ್ಬಿಡ್ತೀನಿ ವಾರದ ದಿವಸ ಎಲ್ಲ. ತೊಳೆಯೋಕ್ಕೆ ಹೇಳಿದಾಗ ತೊಳಿತೀನಿ ಅಷ್ಟೇ, ಯಾಕಂದರೆ ಇವಾಗ ನಾನು ತೊಳೆದು ನೀರು ಬಿಟ್ಟರೆ ಕೆಳಗಡೆ ಅವರು ತೊಳಿಬೇಕಾಗತ್ತೆ, ಆವಾಗ ಸುಮ್ಮನೆ ಅವ್ರ ಮನೆ ಮುಂದೆ ಎಲ್ಲ ಗಲೀಜು ಹೋಗುತ್ತೆ. ಹಾಗಾಗಿ ತೊಳಿವಾಗ ಒಂದೇ ಸತಿ ತೊಳಿತೀನಿ. ತೊಗೊಂಡು ಬಂದೆ 10 ಎಲೆಗೆ 30 ರೂಪಾಯಿ, 5 ಕಳಸಕ್ಕೆ 2 ಬಾಳೆಹಣ್ಣಿ ಅಂತ ತಂದೆ. ಇದು ಬಂದು ನಾಳೆ ಶನಿವಾರ ಪೂಜೆ ಮಾಡೋಕ್ಕೆ. ಇವತ್ತು ಅಕ್ಷಯ ತೃತೀಯ ಇದೆ, ಅದು ಅಲ್ಲದೆ ನಾನು ಶುಕ್ರವಾರ ನಾನು ಪೂಜೆ ಮಾಡ್ತೀನಿ. ಶನಿವಾರ ಬಂದು ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ ಅಲ್ವಾ, ಹಾಗಾಗಿ ಅದನ್ನು ಪೂಜೆ ಮಾಡ್ತೀನಿ. ಹಾಗಾಗಿ ನಾಳೆಗೂ ಬಾಳೆಹಣ್ಣು ಬೇಕು ಅಂತ ಒಂದೇ ಸತಿ ಎಲೆ ತೊಗೊಂಡೆ. 10 ಎಲೆ 30 ರೂಪಾಯಿ ತೊಗೊಂಡ್ರು. ಹೂವನೂ ಅಷ್ಟೇನು ಚೆನ್ನಾಗಿಲ್ಲ, ಆದ್ರೂ ಮಳೆ ಬಂದ್ಬಿಡ್ತಲ್ಲ, ಎಲ್ಲ ಒಂಥರ ಕೆಸರು ಥರ ಮಣ್ಣು ಥರ ಆಗೋಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ, ಪೂಜೆ ಮಾಡಬೇಕಲ್ವಾ. ಅದಕ್ಕೆ ಇರಮ್ಮ ತಿನ್ನೋಗು, ಅದಕ್ಕೆ ನಾಳೆಗೂ ಸೇರಿಸಿ ಇವತ್ತೇ ತಂದ್ಬಿಟ್ಟಿದ್ದೀನಿ. 1/4 kg 70 ರೂಪಾಯಿ ಹೂವು, ಅಷ್ಟರಲ್ಲೇ ಇರೋದು ಮಾತ್ರ ರೇಟು. ರಾತ್ರಿ ಹೋಗಿದ್ರೆ ಅಲ್ಲಿ ಅಪ್ಪಾಜಿ ಕ್ಯಾಂಟೀನ್ ಹತ್ರ ತುಂಬಾನೇ ಚೆನ್ನಾಗಿರುತ್ತೆ. ರಾತ್ರಿ ಮಳೆ ಬಂದ್ಬಿಡ್ತು, ಹಾಗಾಗಿ ಹೋಗ್ಲಿಲ್ಲ. ಇನ್ನೇನ್ ಮಾಡೋದು, ವಿಧಿ ಇಲ್ಲ, ಇವಾಗ ಪೂಜೆ ಮಾಡ್ಬೇಕಲ್ಲ ಅಂತ ನಮ್ಮ ಮನೆಯವ್ರು ಆಫೀಸ್ಗೆ ಹೋಗೋಕೆ ತಂದ್ಕೊಟ್ರು. ಇವಾಗ ಕಟ್ಕೊಂಡು ಕಳ್ಸಕ್ಕೆ ಮಾತ್ರ ಕಟ್ಕೊಳ್ತೀನಿ, ಇನ್ನೆಲ್ಲದಕ್ಕೂ ಒಂದೊಂದು ಹೂವು ಇಟ್ಟು ಮಾಡ್ತೀನಿ, ಯಾಕಂದ್ರೆ ನಾಳೆಗೂ ಬೇಕಲ್ಲ ಹೂವು. ಹಾಗಾಗಿ ಮತ್ತೆ ಯಾರು ತರ್ತಾರೆ, ವೆಯ್ಟ್ ಬೇರೆ ಜಾಸ್ತಿ ಇದೆ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ. ಒಂದೊಂದು ಹೂವು ಇಟ್ಟು ಪೂಜೆ ಮಾಡಿದ್ರು ಶ್ರೇಷ್ಠನೇ, ಅದೇನು ಬೇಡ ಅನ್ನಲ್ಲ ದೇವರು. ಹಾಗಾಗಿ ಒಂದೊಂದೇ ಹೂವು ಇಟ್ಟು ಮಾಡ್ತೀನಿ. ಕಳ್ಸಕ್ಕೆ ಮಾತ್ರ ಒಂದು ಹೂವು ಇಟ್ಟರು ಏನಾಗುತ್ತೆ ಅಂದರೆ ಬಿದೋಗ್ಬಿಡುತ್ತೆ, ಕ್ಲೀನಾಗಿ ಕುತ್ಕೊಳ್ಳಲ್ಲ. ಅದಕ್ಕೆ ಒಂಚೂರು ಕಟ್ಟಿಟ್ಬಿಟ್ರೆ ಒಂಚೂರಾದರೂ ನೀಟಾಗಿರುತ್ತೆ. ಅಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂದ್ರೂ ಸಮಾಧಾನ ಇಲ್ಲ ಹೂವು. ಹಂಗೂ ಮಲ್ಲಿಗೆ ಹೂವು ಕೇಳ್ದೆ, 50 ರೂಪಾಯಿ ಮೊಳ ಅಂದರು. ನೆನ್ನೆ ಯಾರು ರೋಡ್ ಮೇಲೆ ಬಂದಿದ್ದು ಕಾಣಿಸ್ಲಿಲ್ಲ, ಎಲ್ಲ ತಗೊಳ್ಳುವೆ. ನೋಡಿ ಇಷ್ಟು ಉದ್ದ ಕಟ್ಕೊಂಡು ಕಳ್ಸಕ್ಕೆ ಇಟ್ಕೊಳ್ತೀನಿ ಅಷ್ಟೇ. ಇನ್ನೆಲ್ಲ ಒಂದೊಂದು ಹೂವು ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ಸರಿ, ಪೂಜೆ ಮಾಡೋಣ, ಆಮೇಲೆ ಸಿಗ್ತೀನಿ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ದೆ. ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಇನ್ನು ತಲೆ ಕಟ್ಟಿರೋ ಬಟ್ಟೆ ಬಿಚ್ಚಬೇಕು, ತಲೆನೋ ಬರುತ್ತಿಲ್ಲ ಅಂದರೆ. ಈ ನನ್ನ ಮಕ್ಕಳಂತೂ ಕಾಟ ಕೊಡ್ತಾ ಬಿತ್ತಿದ್ದಾರೆ ಒಬ್ರಿಗೊಬ್ರು. ನಡಿಯೋ ಮಲ್ಕೊಳ್ಳೋ ಸ್ವಲ್ಪ ಹೊತ್ತು, ಬಾ. ಯಾರನ್ನ ಕೇಳೋಗಿದ್ದೀಯ ಮೇಲಕ್ಕೆ ನೀನು? ಓ ಏನಮ್ಮ, ಬಾ ಅಮ್ಮ, ಬೇಡ ಮಳೆ ಬರತ್ತಿವಾಗ, ಬಾ. ಬರ್ತೀಯ ಇಲ್ಲ ಇವಾಗ? ಓ ಏಯ್ ಬರಲೇ, ಮಳೆ ಬರುತ್ತೆ, ಬಾರೋ. ಬೇಡ, 4:15 ಆಯ್ತೇನೋ. ಪಪ್ಪಂಗೆ ಫೋನ್ ಮಾಡಬೇಕು. ಯಾರನ್ನ ಕೇಳಿ ನೀನು ಮೇಲೆ ಬಂದಿರೋದು? ಹೊಸದೆಲ್ಲ ಕಲಿತಾ ಇದೀಯ ನೀನು?
ನೀನು ಹೋಗು ಅಕ್ಕನ ಜೊತೆ ಸ್ಕೂಲ್ಗೆ ಸೇರಿಸ್ತೀನಿ. ಹೋಗ್ತೀಯಾ? ಹಾ, ಏನದು ಬಾಯಿಗೆ ಹಾಕಿರೋದವನು? ದ್ರಾಕ್ಷಿನಾ? ದ್ರಾಕ್ಷಿ ಬಾಕ್ಸ್ ಮುಚ್ಚಿದೆ. ಮುಚ್ಚಿದ್ಯಾ? ಮತ್ತೆ ಇನ್ನೇನು ಹಾಕೊಂಡು ತಿಂತಾ ಇದ್ದಾನ ಅವನು? ನಂಗೆ ಗೊತ್ತು. ಎಲ್ಲಿ ಚಿನ್ನಿ? ಆ ಮಾಡೋ. ನಿಂಗೆ ಇಲ್ಲೆಲ್ಲ ಮಸಾಲೆ ಹಾಕೊಂಡಿದೆ. ಆ ಮಾಡ. ನಡಿಯಪ್ಪ, ಕಾಲು ಸುಡ್ತಾ ಇಲ್ವಾ? ಇಲ್ಲಪ್ಪ, ಬಾ. ನಾವಂತೂ ಆರಾಮಾಗಿ ಟೈಟಾನಿಕ್ ತರ ನಿಂತಿದೀವಿ. ಬಂದ್ಬಿಡ. ಅಮ್ಮ ಈ ಸ್ಟೆಪ್ಪಿಂದ ಈ ಸ್ಟೆಪ್ ಕೇಳಿ ಎರಡನೇ ಕಲಿಕೋನೆ ನಂಗೆ ಅವಾಗ ಗೊತ್ತಾಗಿದ್ದು. ಎಷ್ಟು ಚೆನ್ನಾಗಿದೆ ಮೋಡ ಅಲ್ಲ. ಅಮ್ಮ ಅಲ್ಲಿ ನೋಡಿ ಸನ್ರೈಸ್ ಬರ್ತಿದೆ ಅಲ್ವಾ? ನೋಡಿ ಎಷ್ಟು ಮೇಲೆ ಆಗ್ತಿದೆ. ಆಕಾಶ ಏನಾ ಅನ್ಸುತ್ತೆ. ಅಕ್ಕ ಬಂದ್ಲಾ? ಫ್ರೆಂಡ್ಸ್, ನಾನು ತುಂಬ ದಿವಸಗಳಾದ್ಮೇಲೆ ಇವತ್ತು ನೇಲ್ ಪಾಲಿಶ್ ಹಚ್ಕೊಂಡಿದ್ದೀನಿ. 2 ಕಲರ್ಸ್, ಬ್ಲೂ ಅಂಡ್ ಗ್ರೀನ್ ಕಾಂಬಿನೇಷನ್. ಹೌ ಇಸ್ ಇಟ್? ಇಟ್ಸ್ ಸೋ ಪ್ರಿಟಿ ಅಲ್ಲ? ನಂಗೆ ತುಂಬ ಇಷ್ಟ ಆಯಿತು. ಕಾಲಿಗೂ ಹಾಕ್ಕೊಂಡೆ, ಕೈಗೂ ಹಾಕ್ಕೊಂಡೆ. ಸುಮಾರು ದಿವಸ ಅಲ್ಲ, ವರ್ಷಗಟ್ಲೆನೆ ಆಗೋಯ್ತು. ಇವ್ನು ಬರ್ತಡೇಲಿ ಹಾಕೊಂಡಿದ್ದು ನಾನು ಹಾಕೇ ಇಲ್ಲ. ಇವಳು ಇರೋ ಬರೋ ಕಲರ್ ಎಲ್ಲ ಹಾಕೊಂಡವಳು. ನೋಡಿ ಫ್ರೆಂಡ್ಸ್, ಇವತ್ತು ನೇಲ್ ಪಾಲಿಶ್ ಹಚ್ಕೊಂಡಿದ್ದೀನಿ. ತುಂಬ ಸಾಗಲಿ. ಹಿತವಾಗುತ್ತಿದ್ಯಾ ಅಂತೆ ಅವ್ರಿಗೆ? ಹಾ, ಹೇಳು. ಹತ್ರ ಇಲ್ಲಿಂದ ಇಲ್ಲಿ ತನಕ ಸಾಕಷ್ಟು ಪೈನ್ ಆಗ್ಬಿಟ್ಟಿದೆ ಅಂತ, ಅದಕ್ಕೆ ನಾನು ಏನ್ ಮಾಡ್ತೀನಿ ನೋಡಿ. ಒತ್ತಿ 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 ಚೆನ್ನಾಗಿ ಒತ್ತಿ, ಚೆನ್ನಾಗಿ ಒತ್ತಿ. ಸಾಕು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.